ಹಾಯ್ ಫ್ರೆಂಡ್ಸ್, ಗೀಕ್ ಕೋಡಿಂಗ್ ಅಕಾಡೆಮಿಗೆ ತಮ್ಗೆಲ್ಲರಿಗೂ ಸ್ವಾಗತ. ಸೊ ನನ್ನ ಈ ಯೂಟ್ಯೂಬ್ ವಿಡಿಯೋದಲ್ಲಿ ನೀವು ಪ್ರೀವಿಯಸ್ಲಿ ಎಲ್ಲ ನೋಡಿದ್ದೀರಾ. ನಾನು ಎಲ್ಲ ಟ್ಯುಟೋರಿಯಲ್ಸ್ ವಿಡಿಯೋನು ಇಂಗ್ಲೀಷ್ನಲ್ಲೇ ಮಾಡ್ತಾ ಇದ್ದೀನಿ. ಸೊ ಇದು ಫಸ್ಟ್ ಟೈಮು ಕನ್ನಡದಲ್ಲಿ ನಾನು ಒಂದು ಟ್ಯುಟೋರಿಯಲ್ ವಿಡಿಯೋನ, ಅದರಲ್ಲೂ ವೆಬ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಟ್ಯುಟೋರಿಯಲ್ ವಿಡಿಯೋನ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇದೊಂಥರ ಎಕ್ಸ್ಪೆರಿಮೆಂಟಲ್ ವಿಡಿಯೋ. ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಂಟಿನ್ಯೂ ಅಂತ ಕಮೆಂಟ್ ಮಾಡಿ. ಸೊ ನನ್ನ ಚಾನಲ್ ಬರೋ ಎಲ್ಲ ವಿಡಿಯೋಸ್ನು ನಾನು ಕನ್ನಡದಲ್ಲೇ ಮಾಡ್ತೀನಿ. ಯಾಕಂದ್ರೆ ಆ, ಎಷ್ಟೊಂದು ಜನ ರೂರಲ್ ಬೇಸ್ಡ್ ಪೀಪಲ್ಸ್ಗೆ ಮತ್ತೆ ಈಗ ತಾನೇ ಕಲಿತಾ ಇರ್ತಕ್ಕಂಥ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಎಲ್ಲ ಅವ್ರ ಮಾತೃಭಾಷೆಯಲ್ಲಿ ಒಂದು ಕಲಿತಾಗ ಸ್ವಲ್ಪ ಬೇಗ ಅದು ಅವ್ರಿಗೆ ಇದಾಗುತ್ತೆ, ಬೇಗ ಅದೊಂದು ಕನೆಕ್ಟ್ ಆಗುತ್ತೆ ಅಂತ. ಯಾಕಂದ್ರೆ ನಾವು ಹಿಂದಿ ಮತ್ತೆ ತಮಿಳು ತೆಲುಗು ಎಲ್ಲದರಲ್ಲೂ ಸಾಕಷ್ಟು ಯೂಟ್ಯೂಬ್ ಚಾನಲ್ಸ್ ಇದಾವೆ ಆಲ್ರೆಡಿ. ಅವರು ಜಾವಾ ಸ್ಪ್ರಿಂಗ್ ಬೂಟ್ ಎಲ್ಲ ಅವ್ರವ್ರ ಭಾಷೆಯಲ್ಲೂ ಮಾಡ್ತಾ ಇದ್ದಾರೆ. ಅದರಲ್ಲೂ ಎಸ್ಪೆಷಲಿ ಹಿಂದಿ ಯೂಟ್ಯೂಬ್ ಚಾನಲ್ಸ್ ಅಲ್ಲಂತೂ ತುಂಬಾನೇ ಇದೆ ಆಲ್ರೆಡಿ. ಸೊ ನಾವ್ ಯಾಕೆ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಬಾರ್ದು ಅಂದ್ಬಿಟ್ಟು ಇದೊಂದು ಹೊಸ ಪ್ರಯತ್ನ. ಸೊ ನೀವೆಲ್ಲ ಇದಕ್ಕೆ ಸಪೋರ್ಟ್ ಮಾಡಿದ್ರೆ ನಾನು ಇದೇ ತರ ಕನ್ನಡದಲ್ಲಿ ಮಾಡ್ಕೊಂಡು ಹೋಗ್ತೀನಿ. ಇಲ್ಲ ಅಂದ್ರೆ ಇದೇ ಲಾಸ್ಟ್ ವಿಡಿಯೋ ನಾನು ಕನ್ನಡದಲ್ಲಿ ಮಾಡೋದು, ಮತ್ತೆ ನಾನೆಲ್ಲ ಇಂಗ್ಲೀಷಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಸೊ ಬನ್ನಿ, ಇವತ್ತಿನ ವಿಡಿಯೋ ಏನು ಅಂದ್ರೆ ಬೇಸಿಕ್ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ಯಾವ ತರ ಕ್ರಿಯೇಟ್ ಮಾಡೋದು. ಬೇಸಿಕ್ ರೆಸ್ಟ್ ಎ ಪಿ ಐಸ್. ನಾವು ಬೇಸಿಕ್ ರೆಸ್ಟ್ ಎ ಪಿ ಐಸ್ ಅಂದ್ರೆ ಕ್ರಿಯೇಟು, ರೀಡು, ಅಪ್ಡೇಟು, ಡಿಲೀಟು. ಸೊ ಅಂದ್ರೆ ಒಂದು ಕ್ರಿಯೇಟ್ ಎ ಪಿ ಐ, ಅಪ್ಡೇಟ್ ಎ ಪಿ ಐ, ರೀಡ್ ಎ ಪಿ ಐ ಮತ್ತೆ ಡಿಲೀಟ್ ಎ ಪಿ ಐನ ಯಾವ ತರ ಕ್ರಿಯೇಟ್ ಮಾಡೋದು, ಮತ್ತೆ ಅದನ್ನ ಯಾವ ತರ ಟೆಸ್ಟ್ ಮಾಡೋದು ಯಾ ಪೋಸ್ಟ್ ಮ್ಯಾನ್ ಅಲ್ಲಿ. ಮತ್ತೆ ಮೈ ಎಸ್ ಕ್ಯೂ ಎಲ್ ಡೇಟಾಬೇಸ್ ಅಂದ್ರೆ ಏನು, ಮೈ ಎಸ್ ಕ್ಯೂ ಎಲ್ ಡೇಟಾಬೇಸ್ ಅಲ್ಲಿ ಡಿ ಬಿನ ಯಾವ ತರ ಕ್ರಿಯೇಟ್ ಮಾಡೋದು, ಅಷ್ಟು ನೋಡೋಣ. ಮತ್ತೆ ನೆಕ್ಸ್ಟ್ ವಿಡಿಯೋಸ್ ಅನ್ವರ್ಡ್ಸು ಅದಕ್ಕೊಂದು ಯು ಐ ಬರೆದ್ಬಿಟ್ಟು, ಯು ಐ ಅಂದ್ರೆ ಫ್ರಂಟ್ ಎಂಡ್ ಬರೆದು ಅದನ್ನ ಯಾವ ತರ ರನ್ ಮಾಡೋದು ನೋಡೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಬೇಸಿಕಲ್ಲಿ ನಾವು ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ವಯಾ ನೀವು ಎಡಿಟರ್ ಮುಖಾಂತರನು ಕ್ರಿಯೇಟ್ ಮಾಡ್ಬೋದು ಕರೆಂಟ್ಲಿ. ಸೊ ಫಸ್ಟ್ ಏನು ಹೇಳ್ತೀನಿ, ಸಪೋಸ್ ನೀವು ಫುಲ್ಲಿ ಬಿಗಿನರ್ ಅಂದ್ರೆ ನೀವು ತುಂಬಾ ಬಿಗಿನರ್ ಆಗಿದ್ರೆ ಫಸ್ಟ್ ಏನ್ ಗೊತ್ತಾ ನಿಮಗೆ, ಫಸ್ಟ್ ನಿಮಗೆ ಐ ಹೋಪ್ ನಾನು ಇದನ್ನ ಅನ್ಕೊಂತೀನಿ, ಇವಾಗ ನಾನು ವಿಡಿಯೋ ಮಾಡ್ತಾ ಇರಬೇಕಾದ್ರೆ ನೀವು ಮೊದಲೇ ನಿಮಗೆ ಅಟ್ಲೀಸ್ಟ್ ಜಾವಾ ನಾಲೆಡ್ಜ್ ಇದೆ ಅಂತ. ಯಾಕಂದ್ರೆ ನಂದು ಸಪ್ರೇಟ್ ಟ್ಯುಟೋರಿಯಲ್ ಸೆಕ್ಷನ್ ಇದೆ ಜಾವಾದು. ನೀವು ಬೇಕಾದ್ರೆ ಅಲ್ಲಿ ಹೋಗಿ ನೋಡ್ಬೋದು. ಇಲ್ಲ ಕನ್ನಡದಲ್ಲೂ ಜಾವಾ ಟ್ಯುಟೋರಿಯಲ್ನ ಮಾಡಿ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ಕನ್ನಡದಲ್ಲೂ ಜಾವಾನ ಮಾಡ್ತೀನಿ. ಸೊ ಇವಾಗ ನಾವೇನ್ ಕ್ರಿಯೇಟ್ ಮಾಡ್ತಿದ್ವಿ ಅಂದ್ರೆ ವೆಬ್ ಅಪ್ಲಿಕೇಶನ್. ಸೊ ಫಸ್ಟ್ ಆಫ್ ಆಲ್ ವೆಬ್ ಅಪ್ಲಿಕೇಶನ್ ಅಂದ್ರೆ ಏನು ಅದನ್ನ ಅರ್ಥ ಮಾಡ್ಕೊಳ್ಳಿ. ವೆಬ್ ಅಪ್ಲಿಕೇಶನ್ ಅಂದ್ರೆ ನೀವು ಪ್ರೀವಿಯಸ್ಲಿ ಇವಾಗ ನೀವು ಎಲ್ಲರೂ ಆಲ್ಮೋಸ್ಟ್ ಅಲ್ಲೂ ಫ್ಲಿಪ್ಕಾರ್ಟು, ಅಮೆಝಾನು, ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡಿರ್ತಾರೆ. ಇವೆಲ್ಲ ವೆಬ್ ಅಪ್ಲಿಕೇಶನ್ಸ್. ವೆಬ್ ಅಪ್ಲಿಕೇಶನ್ಸ್ ಅಂದ್ರೆ ಇವು ವೆಬ್ಸೈಟ್ ಅಲ್ಲಿ ಲಾಂಚ್ ಆಗಿರ್ತವೆ ಅಪ್ಲಿಕೇಶನ್ಸ್. ಇವನ್ನೇ ನಾವು ರನ್ ಮಾಡಬೇಕಾಗಿಲ್ಲ ನಮ್ಮ ಸಿಸ್ಟಮ್ ಅಲ್ಲಿ. ಜಸ್ಟ್ ವಯಾ ಬ್ರೌಸರ್ ಅಲ್ಲಿ ನಾವು ಆಕ್ಸೆಸ್ ಮಾಡ್ಬೋದು. ಮತ್ತೆ ನಮಗೆ ಕಂಟಿನ್ಯೂಸ್ ಇಂಟ್ರಾಕ್ಷನ್ಸ್ ಇರುತ್ತೆ. ಜಸ್ಟ್ ಬ್ಲಾಗ್ ತರ ನಾವು ಓದ್ಕೊಂಡು ಹೋಗೋದು, ಅವ್ರು ಮಾತ್ರ ಫೀಡ್ ಮಾಡೋದಲ್ಲ. ನಮ್ಮ ಇನ್ಪುಟ್ಸು ಇರುತ್ತೆ. ಸಪೋಸ್ ಲೈಕ್ ನಾನು ಲಾಗಿನ್ ಆಗ್ತೀನಿ, ಆಮೇಲೆ ತಿರ್ಗಾ ನಾನು ಅಪ್ಲಿಕೇಶನ್ ಅಲ್ಲಿ ಏನಾದರೂ ಒಂದು ಪ್ರೋಸೆಸ್ ಮಾಡ್ತೀನಿ. ತಿರ್ಗಾ ನಾನು ಸಪೋಸ್ ಲೈಕ್ ಫ್ಲಿಪ್ಕಾರ್ಟ್ ಅಂತಾನೆ ತಗೊಳ್ಳಿ, ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಒಂದು ಪ್ರಾಡಕ್ಟ್ನ ನೋಡ್ತೀನಿ, ಅದನ್ನ ತಿರ್ಗಾ ಕಾರ್ಟ್ಗೆ ಹಾಕ್ತೀನಿ, ಕಾರ್ಟಿಂದ ಅದನ್ನ ಚೆಕ್ಔಟ್ ಮಾಡ್ಕೊತೀನಿ, ಪೇಮೆಂಟ್ ಎಂಟರ್ ಮಾಡ್ತೀನಿ. ಕಂಟಿನ್ಯೂಸ್ ಇಂಟಗ್ರೇಷನ್ ಇರುತ್ತೆ. ಅದಕ್ಕೆ ನಾವು ಇದನ್ನ ವೆಬ್ ಅಪ್ಲಿಕೇಶನ್ ಅಂತ ಕರಿತೀವಿ. ಸೊ ಇವತ್ತು ಮಾರ್ಕೆಟಲ್ಲಿ ಎಲ್ಲ ಸ್ಪ್ರಿಂಗ್ ಬೂಟ್ ಡೆವಲಪರ್ ಅಂದ್ರೆ ತುಂಬಾ ಓಪನಿಂಗ್ಸ್ ಇದೆ, ತುಂಬಾ ಮಾರ್ಕೆಟ್ ತುಂಬಾ ಚೆನ್ನಾಗಿದೆ. ಸೊ ನೀವೇನಾದ್ರೂ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಆಗಿದ್ರೆ ನಿಮಗೆ ಬೇಸಿಕ್ ಸ್ಪ್ರಿಂಗ್ ಬೂಟ್ ಅಲ್ಲಿ ಯಾವ ತರ ಬೇಸಿಕ್ ಎ ಪಿ ಐಸ್ ನ ಕ್ರಿಯೇಟ್ ಮಾಡೋದು, ಮೈ ಎಸ್ ಕ್ಯೂ ಎಲ್ ಡೇಟಾಬೇಸ್ ನ ಯಾವ ತರ ಯೂಸ್ ಮಾಡೋದು ನಿಮ್ಗೆ ಗೊತ್ತಿದ್ರೆ ಆಲ್ಮೋಸ್ಟ್ ಅಲ್ಲಿ ನೀವು ಸಕ್ಸೀಡ್ ಆದಂಗೆ ಇಂಟರ್ವ್ಯೂಸ್ ಅಲ್ಲಿ. ಸೊ ಇವಾಗ ಫಸ್ಟ್ ನಾವು ಒಂದು ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ನ ಕ್ರಿಯೇಟ್ ಮಾಡೋಣ. ಹೇಗೆ ಕ್ರಿಯೇಟ್ ಮಾಡೋದು ಅಂದ್ರೆ ನನ್ನ ಸ್ಕ್ರೀನ್ ನ ಶೇರ್ ಮಾಡಿದ್ದೀನಿ. ಸೊ ಫಸ್ಟ್ ಪ್ರಾಜೆಕ್ಟ್ ನ ಕ್ರಿಯೇಟ್ ಮಾಡಬೇಕು. ಸೊ ಪ್ರಾಜೆಕ್ಟ್ ನ ನಾವು ಇಂಟೆಲಿಜೆಲ್ಲೂ ಕ್ರಿಯೇಟ್ ಮಾಡ್ಕೊಬಹುದು. ಇಂಟೆಲಿಜೆ ಅಂದ್ರೆ ಅದೊಂದು ಎಡಿಟರ್ ಅಷ್ಟೇ, ಬ್ಯಾಕ್ ಅಂಡ್ ಎ ಪಿ ಐ ಮಾಡಕ್ಕೆ. ಅದನ್ನ ಎಕ್ಲಿಪ್ಸು ಯೂಸ್ ಮಾಡ್ತಾರೆ, ನಾನು ಇಂಟೆಲಿಜೆ ಯೂಸ್ ಮಾಡ್ತಾ ಇದ್ದೀನಿ. ಈ ಸಾಫ್ಟ್ವೇರ್ಸ್ನ ಇನ್ಸ್ಟಾಲ್ ಮಾಡೋಕ್ಕೆ ನಿಮ್ಗೆ ಏನಾದ್ರು ಸಪ್ರೇಟ್ ವಿಡಿಯೋ ಬೇಕು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಅಂದ್ರೆ ಕಮೆಂಟ್ ಮಾಡಿ, ನಾನು ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ಸದ್ಯಕ್ಕೆ ನನ್ನ ಹತ್ರ ಆಲ್ರೆಡಿ ಎಲ್ಲ ಸೆಟಪ್ ಆಗಿದ್ದಾವೆ. ಇಂಟೆಲಿಜೆ ಇದೆ, ವಿ ಎಸ್ ಕೋಡ್ ಇದೆ, ಮತ್ತೆ ಮೈ ಎಸ್ ಕ್ಯೂ ಎಲ್ನು ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಇವಾಗ ಬೇಸಿಕಲಿ ನಾನು ಇವಾಗ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಬೇಕು. ಸೊ ಲೆಟ್ಸ್ ಗೋ. ಸೊ ಸ್ಪ್ರಿಂಗ್ ಅವ್ರದ್ದೇ ನಾವು ಇಲ್ಲಿ ಯೂಸ್ ಮಾಡ್ತಿರೋದು ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್. ಸ್ಪ್ರಿಂಗ್ ಬೂಟ್ ಅಂದ್ರೆ ಅದೊಂದು ಫ್ರೇಮ್ ವರ್ಕ್, ಅದು ಬಿಲ್ಡ್ ಆಗಿರೋದು ಜಾವಾ ಮೇಲೇನೆ. ಓಕೆ, ಸೊ ಅದನ್ನ ಯೂಸ್ ಮಾಡ್ಕೊಂಡು ನಾವು ಫ್ರೇಮ್ ವರ್ಕ್ ಅಂದ್ರೆ ಆಲ್ರೆಡಿ ಸಮ್ ಕೋಡ್ ಆಲ್ರೆಡಿ ಡೆವಲಪ್ ಮಾಡಿರ್ತಾರೆ, ಅದೆಲ್ಲ ನಮಗೆ ಯೂಸ್ಫುಲ್ ಕೋಡ್ಸೆ. ಅದ್ರ ಮೇಲೆ ಆನ್ ಟಾಪ್ ಆಫ್ ದಟ್ ನಮ್ಗೆ ಬೇಕಾದ್ರೆ ನಾವು ಕಸ್ಟಮೈಸ್ ಮಾಡ್ಕೊಂಡು ನಾವು ಕೋಡ್ ಮಾಡ್ಕೋಬೇಕು. ಓಕೆ, ಬೇಸಿಕಲಿ ಸ್ಪ್ರಿಂಗ್ ಬೂಟ್ ಬಂದು ಸ್ಪ್ರಿಂಗ್ ಅವರು ಮಾಡ್ತಾ ಇರೋದು. ಸೊ ಅವ್ರದೇ ಒಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟ್ ಅಲ್ಲಿ ನಾವು ಈಸಿಯಾಗಿ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಬೋದು. ಇಲ್ಲ ನಾನು ಎಡಿಟರ್ ಅಲ್ಲೇ ಮಾಡ್ಕೊತೀನಿ, ಆಲ್ರೆಡಿ ಹೇಳ್ದಂಗೆ ಇಂಟೆಲಿಜೆಲ್ಲೂ ಕ್ರಿಯೇಟ್ ಮಾಡ್ಬೋದು.
ಅದು ನಿಮಗೆ ಅದು ಸ್ವಲ್ಪ ನೀವು ಅಡ್ವಾನ್ಸ್ ಆಗಿದ್ರೆ ಓಕೆ, ಬಟ್ ನೀವು ಬಿಗಿನರ್ ಆಗಿರೋದ್ರಿಂದ ಬೆಟರ್ ನೀವು ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಸ್ಪ್ರಿಂಗ್ ಇನಿಷಿಯಲೈಸರ್ ಅಂತ ಟೈಪ್ ಮಾಡಿ. ಸೊ ಸ್ಪ್ರಿಂಗ್ ಇನಿಷಿಯಲೈಸ್ ಅಂತ ಟೈಪ್ ಮಾಡಿ ನೀವು ಹೋದ್ರೆ ನಿಮಗೆ ಈ ಲಿಂಕ್ ಸಿಗುತ್ತೆ, ಸ್ಪ್ರಿಂಗ್ ಇನಿಷಿಯಲೈಸರ್ ಅಂತ. ಅದ್ರೊಳಗೆ ಹೋದ್ರೆ ನಿಮ್ಗೆ ಈ ತರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಪ್ರಾಜೆಕ್ಟ್ ಸ್ಟ್ರಕ್ಚರ್, ಗ್ರೇಡಲು ಗುರುವಿ, ಗ್ರೇಡಲು ಕೊಟ್ಲಿನು, ಮಾವೆನ್. ಸೊ ಇದೆಲ್ಲ ನಿಮಗೆ ಬಿಲ್ಡ್ ಟೂಲ್ಸ್ ಅಷ್ಟೇ. ಸೊ ನೀವು ಲರ್ನರ್ ಆಗಿರೋದ್ರಿಂದ ಇದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಪ್ರತಿಯೊಂದು ಬಿಲ್ಡ್ ಟೂಲಲ್ಲೂ ಅದರದೇ ಆದ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ನಾನು ಇನ್ ಫ್ಯೂಚರು ಡೆಪ್ತಲ್ಲಿ ಹೋದಾಗ ನಾನು ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಇದು ಜಸ್ಟ್ ಬೇಸಿಕ್ ಸ್ಪ್ರಿಂಗ್ ಬೂಟು, ಮತ್ತೆ ಬೇಸಿಕ್ ಕ್ರೆಡ್ ಆಪರೇಷನ್ ಹೆಂಗ್ ಮಾಡೋದು ಸ್ಪ್ರಿಂಗ್ ಬೂಟಲ್ಲಿ, ಮತ್ತೆ ಅದನ್ನ ಹೆಂಗ್ ಟೆಸ್ಟ್ ಮಾಡೋದು, ಮತ್ತೆ MySQL ಡೇಟಾಬೇಸ್ನ ಯಾವ ಥರ ಸೆಟಪ್ ಮಾಡಿ, ಮತ್ತೆ ಯಾವ ಥರ ಟೇಬಲ್ಸ್ ಕ್ರಿಯೇಟ್ ಮಾಡೋದು ಅಷ್ಟೇ. ಸೊ ನಾನು ಇದನ್ನ ಗ್ರೇಡಲ್ ಗುರುವಿಲೇ ಇಡ್ತೀನಿ. ಸೊ ಲ್ಯಾಂಗ್ವೇಜ್ ಬಂದು ಜಾವಾ, ಆಬ್ವಿಯಸ್ಲಿ, ಯಾಕಂದ್ರೆ ನಾನು ಜಾವಾ ಡೆವಲಪರ್ ಆಗಿರೋದ್ರಿಂದ ನಾನು ಜಾವಾನೇ ಪ್ರಿಫರ್ ಮಾಡ್ತೀನಿ. ಮತ್ತೆ ಸ್ಪ್ರಿಂಗ್ ಬೂಟ್ ವರ್ಷನ್ಸ್ ತುಂಬಾ ವರ್ಷನ್ ಚೇಂಜ್ ಆಗಿದ್ದಾವೆ. ಸೊ 3.5.3, ಸೊ ವಿಚ್ ಈಸ್ ಆಪ್ಟಿಮಲ್, ಅದು ಆಟೋಮೆಟಿಕಲಿ ಅದೇ ಸೆಲೆಕ್ಟ್ ಆಗಿರುತ್ತೆ. ಸೊ ಪ್ರಾಜೆಕ್ಟ್ ಮೆಟಾಡೇಟಾ. ಸೊ ನೀವು ಮೆಟಾಡೇಟಾ ಅಂದ್ರೆ ಏನು ಅಂದ್ರೆ, ಇದು ಜಸ್ಟ್ ಲೈಕ್ ಐಡೆಂಟಿಟಿ. ಇವಾಗ ನೀವು ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ತಿದ್ದೀರಾ, ನಿಮಗೆ ಐಡೆಂಟಿಟಿ. ಈ ಗ್ರೂಪ್ ಗ್ರೂಪ್ ಅಂದ್ರೆ ಈ ಐಡೆಂಟಿಟಿ ಇದ್ರೆ ಅದಕ್ಕೊಂದು ಸರ್ಟೈನ್ ಇನ್ಫಾರ್ಮೇಶನ್ ಇರುತ್ತೆ. ಇವಾಗ ಯಾವಾಗ ನಿಮಗೆ ನಿಮ್ಮ ಹೆಸರು, ನಿಮ್ಮ ಆಧಾರ್ ಕಾರ್ಡ್ ಎಲ್ಲ ಒಂದೊಂದು ಐಡೆಂಟಿಟಿ, ಅದೇ ತರ ನೀನು ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ರೆ ಆ ಪ್ರಾಜೆಕ್ಟ್ಗೆ ಕೆಲವೊಂದು ಐಡೆಂಟಿಟೀಸ್ ಇರುತ್ತೆ, ಅದನ್ನ ನಾವು ಹಾಕ್ಬೇಕು. ಗ್ರೂಪ್ ಅಂದ್ರೆ, ಗ್ರೂಪ್ ಆಲ್ವೇಸ್ ಸ್ಟಾರ್ಟ್ ವಿತ್, ಅಂದ್ರೆ ಗ್ರೂಪ್ ಯಾವಾಗಲೂ ಸ್ಟಾರ್ಟ್ ಆಗೋದು ಕಾಮ್ ಡಾಟ್ ಇಂದಾನೆ. ಯಾಕೆಂದ್ರೆ ಇದು ಯುನಿಕ್ ಆಗಿರ್ಬೇಕು. ಯಾಕಂದ್ರೆ ಈ ಪ್ರಾಜೆಕ್ಟ್ ನೀವು ಓಪನ್ ಸೋರ್ಸ್ ಮಾಡಿದ್ರೆ ನೆಕ್ಸ್ಟ್, ಸಪೋಸ್ ಲೈಕ್ ಈ ಪ್ರಾಜೆಕ್ಟ್ ನೀವು ಮಾಡ್ತಾ ಇರ್ತೀರಾ, ಇದು ನೀವು ಪ್ರೈವೇಟ್ ಮಾಡ್ಕೊಂಡ್ರೆ ಓಕೆ, ಬಟ್ ಇದು ಏನಾದ್ರು ನೀವು ಪಬ್ಲಿಕ್ ಮಾಡಿ ನೀವು ಅದನ್ನ ಓಪನ್ ಸೋರ್ಸ್ ಆಗಿಬಿಟ್ರೆ ಈ ಪ್ರಾಜೆಕ್ಟ್ನ ಬೇರೆ ಇನ್ನೊಬ್ಬ ಡೆವಲಪರ್ ಯೂಸ್ ಮಾಡ್ಬೋದಲ್ವಾ. ಸೊ ಹಂಗಾಗಿ ನಿಮ್ಮ ಪ್ರಾಜೆಕ್ಟ್ಗೆ ಅಂತಾನೆ ಒಂದು ಯೂನಿಕ್ ಐಡಿ ಇರಬೇಕು. ಸೊ ಅದಕ್ಕೆ ನಾವು ಕಾಮ್ ಡಾಟ್ ಇಂದ ಸ್ಟಾರ್ಟ್ ಮಾಡೋದು. ಕಾಮ್ ಡಾಟ್ ಇಂದ ಯೂಶಲಿ ನಿಮ್ಮ ಕಂಪ್ನಿ ನೇಮು ಅಥವಾ ನಿಮ್ಮ ವೆಬ್ಸೈಟ್ ನೇಮು ಇರುತ್ತೆ. ಸೊ ನಾನು ಇದನ್ನ ಕಾಮ್ ಡಾಟ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ, ಕಾಮ್ ಡಾಟ್ ಸಿಂಟ್ಯಾಕ್ಸ್, ಯಾಕಂದ್ರೆ ನಮ್ಮದು ಸಿಂಟ್ಯಾಕ್ಸ್ ಕೋಡಿಂಗ್ ಅಕಾಡೆಮಿ, ಗೀಕ್ ಕೋಡಿಂಗ್ ಅಕಾಡೆಮಿ ಆಕ್ಚುಲಿ ನಮ್ಮ ಕಂಪ್ನಿ ನೇಮ್ ಬಂದು ಸಿಂಟ್ಯಾಕ್ಸ್. ಸೊ ಐಲ್ ಟೇಕ್ ಇಟ್ ಆಸ್ ಎ ಕಾಮ್ ಡಾಟ್ ಮೇ ಬಿ ಗೀಕ್ ಕೋಡಿಂಗ್ ಅಂತಾನೆ ನಾನು ಸ್ಟಾರ್ಟ್ ಮಾಡ್ತೀನಿ. ಗೀಕ್ ಕೋಡಿಂಗು ಆರ್ಟಿಫ್ಯಾಕ್ಟ್ ಐ ಡಿ, ಇದು ಅದಕ್ಕೆ ಆ್ಯಡ್ ಆಗುತ್ತೆ ಆ ಗ್ರೂಪ್ಗೆ. ಆರ್ಟಿಫ್ಯಾಕ್ಟ್ ಐ ಡಿ ಬಂದು ಕಾಮ್ ಡಾಟ್ ಗೀಕ್ ಕೋಡಿಂಗ್ ಡಾಟ್ ಡೆಮೋ, ಲೆಟ್ ಇಟ್ ಬಿ ಡೆಮೋ, ಡೆಮೋ ಅಂತಾನೆ ಇರಲಿ, ಯಾಕಂದ್ರೆ ಡೆಮೋ ಪ್ರಾಜೆಕ್ಟ್. ಪ್ಯಾಕೇಜಿಂಗ್, ನೀವು ಒಂದ್ಸತಿ ಪ್ರಾಜೆಕ್ಟ್ ಮಾಡಾದ್ಮೇಲೆ ಅದನ್ನ ಹೆಂಗ್ ಪ್ಯಾಕ್ ಮಾಡ್ತೀರಾ ಅಂದ್ರೆ, ಇವಾಗ ನೀವು ಕ್ಲೌಡ್ಗೆ ಹಾಕ್ಬೇಕಾದ್ರೆ ಪ್ರಾಜೆಕ್ಟ್ ಫೈಲ್ಸ್ನ ತಗೊಂಡೋಗಿ ಕ್ಲೌಡ್ಗೆ ಹಾಕಕ್ಕಾಗಲ್ಲ. ಯಾಕೆಂದ್ರೆ ಬಿಕಾಸ್ ಆಫ್ ಸೆಕ್ಯೂರಿಟಿ ರೀಸನ್ ಇಂದ ನೀವು ಅದನ್ನ ತಿರ್ಗಾ ಕನ್ವರ್ಟ್ ಮಾಡ್ತೀರಾ. ಸೊ ಅದರೆಲ್ಲ ತುಂಬಾ ಡೀಟೇಲ್ ಇದೆ ಆ ಥರ. ಅದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಇದು ಜಸ್ಟ್ ಸ್ಪ್ರಿಂಗ್ ಬೂಟ್ ವಿತ್ ಕ್ರೆಡ್ ಆಪರೇಷನ್ ಅಷ್ಟೇ. ಆಮೇಲೆ ಜಾವಾ ವಿಚ್ ವರ್ಷನ್ ಆರ್ ಯೂಸಿಂಗ್. ಸೊ ಕರೆಂಟ್ಲಿ ಜಾವಾ 17 ನಾನು ಸೆಲೆಕ್ಟ್ ಮಾಡಿದ್ದೀನಿ. ಓಕೆ. ಆಮೇಲೆ ಡಿಪೆಂಡೆನ್ಸಿ ಅಂದ್ರೆ ಆಲ್ರೆಡಿ ಹೇಳಿದೆ, ಪ್ರೀವಿಯಸ್ಲಿ ಸಮ್ ಡೆವಲಪ್ ಪ್ರಾಜೆಕ್ಟ್ಸ್ ಇರುತ್ತೆ, ಅದು ನಮ್ಮ ಅಪ್ಲಿಕೇಶನ್ ಹಾಕೊಳೋದ್ರಿಂದ ನಮ್ಮ ಡೆವಲಪ್ಮೆಂಟ್ ವರ್ಕ್ ಫಾಸ್ಟರ್. ಮತ್ತೆ ಸಪೋಸ್ ಸಮ್ ಆಫ್ ದ ಸಮ್ ಅಂದ್ರೆ ನಮಗೆ ಸಮ್ ಡಿಪೆಂಡೆನ್ಸಿನ ನಾವು ಹಾಕೊಂಡ್ಲೇಬೇಕು. ಅದು ಹೆಂಗೆ ಅಂದ್ರೆ, ಇವಾಗ ನೀವು ಒಂದು ಮೊಬೈಲ್ ತಗೊಂಡ್ರೆ ನೀವು ಅದಕ್ಕೆ ಚಾರ್ಜರ್ ಕನೆಕ್ಟ್ ಮಾಡಬೇಕು, ಅದು ಚಾರ್ಜ್ ಮಾಡಬೇಕು, ಅದೆಲ್ಲ ಡಿಪೆಂಡೆನ್ಸಿ ಆ ಥರ. ಸೊ ಸಪೋಸ್ ನಾವು ವೆಬ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡೋದ್ರಿಂದ ವೆಬ್ ಬೇಕೇ ಬೇಕು. ಓಕೆ. ಅಂಡ್ ಆಲ್ಸೋ JPA ಬೇಕು ನನಗೆ, ಯಾಕಂದ್ರೆ ನಾನು ಕ್ವೈರೀಸ್ನ ಬರೀತೀನಿ. ಮ್ಯಾನ್ಯಲ್ ಕ್ವೈರೀಸ್ ನಾನು ಈ ಟ್ಯೂಟೋರಿಯಲ್ ತೋರಿಸ್ಕೊಡಲ್ಲ. ಈ ಟ್ಯೂಟೋರಿಯಲ್ ನಾನು ಆಲ್ರೆಡಿ ಎಕ್ಸಿಸ್ಟಿಂಗ್ ಮೆಥಡ್ಸ್ ಯೂಸ್ ಮಾಡ್ಕೊಂಡು ಹೆಂಗೆ ಕೋಡ್ ಮಾಡೋದು ಅಂತ ಹೇಳ್ತೀನಿ. ಸೊ ಅದಕ್ಕೆ ನನಗೆ JPA ಕ್ವೈರೀಸ್ ಇಂಪಾರ್ಟೆಂಟ್. JPA ಬೇಕೇ ಬೇಕು ನನಗೆ ಪ್ಯಾಕೇಜು. ಅದಾದ್ಮೇಲೆ ನಾನು ಯೂಸ್ ಮಾಡ್ತಾ ಇರೋದು ಬಂದು MySQL. ಸೊ MySQL ಡ್ರೈವರ್ ನನಗೆ ಬೇಕೇ ಬೇಕು. ಸೊ ಈ ಮೂರು ಇದ್ರೆ ನನಗೆ ಅಪ್ಲಿಕೇಶನ್ಗೆ ಈಗ ಸದ್ಯಕ್ಕೆ ರೆಡಿ ಅಂತ. ಸೊ ನಾನು ಇಲ್ಲಿ ಜನರೇಟ್ ಕ್ಲಿಕ್ ಮಾಡ್ತೀನಿ. ಸೊ ಇದು ಪ್ರಾಜೆಕ್ಟ್ನ ಜನರೇಟ್ ಮಾಡಿಕೊಡುತ್ತೆ. ಓಕೆ, ಇಲ್ಲಿ ಪ್ರಾಜೆಕ್ಟ್ ಜನರೇಟ್ ಆಯಿತು. ನಾನು ಪ್ರಾಜೆಕ್ಟ್ ಫೋಲ್ಡರ್ಗೆ ಹೋದೆ. ಫೋಲ್ಡರ್ಗೆ ಹೋಗಿ ಆ ಪ್ರಾಜೆಕ್ಟ್ ಫೋಲ್ಡರ್ನ ಓಪನ್ ಮಾಡ್ಕೊಳ್ಳಿ, ಡೆಮೋ ಕ್ಲಿಕ್ ಮಾಡಿ. ಸೊ ನೀವು ಆ ಪ್ರಾಜೆಕ್ಟ್ ಸ್ಟ್ರಕ್ಚರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಗ್ರೇಡಲ್ಲು, ಸೋರ್ಸು, ಸಮ್ ಆಟ್ರಿಬ್ಯೂಟ್ಸ್ ಬಂದಿರುತ್ತೆ. ಇದೆಲ್ಲ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋ, ಕಮಿಂಗ್ ವಿಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಈಗ ಸುಮ್ಮನೆ ಮಾಡ್ಕೊಂಡು ಹೋಗೋಣ, ಯಾಕಂದ್ರೆ ನಿಮ್ಗೆ ಸ್ವಲ್ಪ ಅದು ಗ್ರಿಪ್ ಬರಬೇಕು. ನೀವು ಟ್ರೈ ಮಾಡಿ, ಒಂದು ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿ, ಒಂದು API ಎಂಡ್ ಪಾಯಿಂಟ್ಸ್ ಕ್ರಿಯೇಟ್ ಮಾಡಿ, ಒಂದು ಡೇಟಾಬೇಸ್ ಕ್ರಿಯೇಟ್ ಮಾಡಿ ರನ್ ಮಾಡಕ್ಕೆ ಟ್ರೈ ಮಾಡಿ. ಸೊ ಒನ್ಸ್ ನಿಮ್ಗೆ ಗ್ರಿಪ್ ಬಂದ್ಮೇಲೆ ಆಮೇಲೆ ಡೆಪ್ತಲ್ಲಿ ಹೋಗಿ, ಫಸ್ಟ್ ಬ್ರೆಡ್ತಲ್ಲಿ ಹೋಗ್ಬೇಕು, ಆಮೇಲೆ ಇಂಡಿವಿಜುವಲ್ ಕಾನ್ಸೆಪ್ಟ್ ಮೇಲೆ ಡೆಪ್ತಲ್ಲಿ ನೀವು ಹೋಗ್ತಾ ಇದ್ರೆ ನೀವು ಬೇಗ ಪ್ರೋಗ್ರಾಮಿಂಗ್ ಕಲಿಬೋದು. ಸೊ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಬೆಟರ್ ಐ ಎಕ್ಸ್ಟ್ರಾಕ್ಟ್ ಟು ಸಮ್ ಡಿ ಡ್ರೈವ್. ಅಲ್ಲಿ ನಾನೊಂದು ನ್ಯೂ ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ, ಗೀಕ್ ಅಂತ. ಗೀಕ್ ಒಳಗೆ ನಾನು ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಓಕೆ. ಸೊ ನನ್ನ ಎಡಿಟರ್ ಬಂದು ಇಂಟೆಲಿಜೆ. ನಾನು ಇಂಟೆಲಿಜೆನ ಓಪನ್ ಮಾಡ್ಕೊತೀನಿ ಈಗ. ಸೊ ಇದ್ರ ಅವಶ್ಯಕತೆ ಮುಗೀತು ನಮಗೆ. ಸೊ ನಾನು ಇಂಟೆಲಿಜೆನ ಓಪನ್ ಮಾಡಿದೆ, ಅದು ಸ್ವಲ್ಪ ಟೈಮ್ ತಗೊಳುತ್ತೆ.
ಯಾ, ಇಂಟೆಲಿಜ್ ಓಪನ್ ಆಯಿತು. ಇಲ್ಲಿ ಪ್ರಾಜೆಕ್ಟ್ಸ್ ಹತ್ರ ಬಂದು ಓಪನ್ ಪ್ರಾಜೆಕ್ಟ್ ಕೊಡಿ. ನಾವೆಲ್ಲಿ ಸ್ಟೋರ್ ಮಾಡಿದ್ವಲ್ಲ ಆ ಫೋಲ್ಡರ್ ಹೋಗಿ, ಯಾ ಗೀಕ್ ಅಂತ ಪ್ರಾಜೆಕ್ಟ್, ಅದರಲ್ಲಿ ಡೆಮೋ ನಮ್ದಲ್ವಾ, ಅದನ್ನು ನೀವು ಓಕೆ ಕೊಡಿ. ಟ್ರಸ್ಟ್ ಪ್ರಾಜೆಕ್ಟ್ ಅಂತ ಕೊಡಿ. ಒಂದು 5 ಮಿನಿಟ್ಸ್ ಆಗುತ್ತೆ ಇದು, ಯಾಕಂದರೆ ಅದಕ್ಕೆ ಡಿಪೆಂಡೆನ್ಸೀಸ್ ಇರುತ್ತೆ. ಆ ಡಿಪೆಂಡೆನ್ಸೀಸ್ ಎಲ್ಲ ಡೌನ್ಲೋಡ್ ಆಗುತ್ತೆ. ಓಕೆ. ಯಾಕಂದರೆ ನಾವು ಆ್ಯಡ್ ಮಾಡಿ ಡಿಪೆಂಡೆನ್ಸಿ ಕೆಲವು ವೆಬ್ ಆ್ಯಡ್ ಮಾಡ್ದೋ, ಮೈ ಎಸ್ ಕ್ಯೂ ಎಲ್ ಆ್ಯಡ್ ಮಾಡ್ದೋ, ಸೊ ಇವೆಲ್ಲ ಡಿಪೆಂಡೆನ್ಸೀಸು ಡೌನ್ಲೋಡ್ ಆಗಬೇಕು ಆ್ಯಕ್ಚುಲಿ. ಓಕೆ. ಸೊ ಇದು ಡಿಪೆಂಡೆನ್ಸೀಸ್ ಎಲ್ಲ ಡೌನ್ಲೋಡ್ ಆಗ್ತಾ ಇರಲಿ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಡಿಪೆಂಡೆನ್ಸೀಸ್ ಡೌನ್ಲೋಡ್ ಆಗ್ತಿದೆ. ಅಂಥವ್ರಿಗೆ ನಾವು ನಮ್ಮ ಡೇಟಾಬೇಸ್ನ ಕ್ರಿಯೇಟ್ ಮಾಡ್ಕೊಳೋಣ ಬನ್ನಿ. ಅದಕ್ಕೆ MySQL ವರ್ಕ್ ಬೆಂಚ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಯಾವ ಥರ ಇನ್ಸ್ಟಾಲ್ ಮಾಡೋದು ಇದಕ್ಕೆಲ್ಲ ಬೇಕಾದ್ರೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈಗ ಆಲ್ರೆಡಿ ಮಾಡಿದ್ದೀನಿ, ಅದೆಲ್ಲ ಇಂಗ್ಲೀಷ್ ವರ್ಷನಲ್ಲಿದೆ. ನಿಮಗೆ ಕನ್ನಡ ವರ್ಷನ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಈ ಥರ ನಮ್ಗೊಂದು ವರ್ಕ್ ಬೆಂಚ್ ಇದು. ಇದು ಆ್ಯಕ್ಚುಲಿ ಇಂಟರ್ನಲ್ಲಿ ಇದು ಕಮೆಂಟ್ಸ್ ಯೂಸ್ ಮಾಡಿಬಿಟ್ಟು ನಮ್ಮ MySQL ಸರ್ವರ್ಗೆ ಕನೆಕ್ಟ್ ಆಗುತ್ತೆ. ಬೇಸಿಕಲಿ ನಾನು MySQL ನನ್ನ ಲೋಕಲ್ ಕಂಪ್ಯೂಟರಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ. ಕರೆಂಟ್ಲಿ ಇದು ಲೋಕಲ್ ಹೋಸ್ಟ್ಗೆ ಕನೆಕ್ಟ್ ಆಗಿದೆ. ಓಕೆ, ಇದು ಲೋಕಲ್ ಇನ್ಸ್ಟೆನ್ಸ್ ಆಫ್ MySQL. ಓಕೆ. ಸೊ ಇಲ್ಲಿ ನಾನು ಫಸ್ಟ್ ಒಂದು ಸ್ಕೀಮಾ ಕ್ರಿಯೇಟ್ ಮಾಡಬೇಕು. ಫಾರ್ ದಟ್ ಇಲ್ಲಿದೆ ನೋಡಿ, ಇದೊಂದು ಡೇಟಾಬೇಸ್ ಚಿತ್ರ ಇರುತ್ತೆ. ಇದರಲ್ಲಿ ಕ್ರಿಯೇಟ್ ಮಾಡಿದ್ರೆ ನ್ಯೂ ಸ್ಕೀಮಾ ಕ್ರಿಯೇಟ್ ಆಗುತ್ತೆ. ನನ್ನ ನ್ಯೂ ಸ್ಕೀಮಾ ಬಂದ್ಬಿಟ್ಟು ಸಪೋಸ್ ಲೈಕ್ ಗೀಕ್ ಅಂತ ಕೊಡ್ತೀನಿ ನಾನು. ಒಂದು ಡೇಟಾಬೇಸ್ ಇದು. ಓಕೆ. ಈ ಗೀಕ್ ಕೊಟ್ಟಾದ್ಮೇಲೆ ನಾನು ಇದನ್ನ ಡಿಫಾಲ್ಟ್ ಸ್ಕೀಮಾ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇಲ್ಲಿ ಟೇಬಲ್ಸ್ ಒಳಗೆ ಹೋಗಿ ನಾನು ಟೇಬಲ್ಸ್ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಟೇಬಲ್ಗೆ ಹೋಗಿ ಇವಾಗ ಜಸ್ಟ್ ಒಂದು ಸ್ಟೂಡೆಂಟ್ ಅಂತ ಮಾಡೋಣ, ಜಸ್ಟ್ ಸ್ಟೂಡೆಂಟ್ ರಿಲೇಟೆಡ್ ಮಾಡೋಣ ಅಷ್ಟೇ. ಸ್ಟೂಡೆಂಟ್ ಅಂತ ಒಂದು ಟೇಬಲ್ ಕ್ರಿಯೇಟ್ ಮಾಡ್ಕೊಂಡೆ. ಸೊ ಸ್ಟೂಡೆಂಟ್ಗೆ ಸ್ಟೂಡೆಂಟ್ ID ಇರುತ್ತೆ, ಇಂಟು ಅದು ಪ್ರೈಮರಿ ಕೀ ನಾಟ್ ನಲ್ಲು. ಇದೇನು ಪ್ರೈಮರಿ ಕೀ, ಫಾರಿನ್ ಕೀ, ನಾಟ್ ನಲ್ಲು, ಯೂನಿಕ್ಕು, ಇವೆಲ್ಲ ಕನ್ಸ್ಟೆಂಟ್ಸ್ ಏನು, ಇದ್ರ ಬಗ್ಗೆ ಎಲ್ಲ ಪರ್ಟಿಕ್ಯುಲರ್ ವಿಡಿಯೋ ಮಾಡ್ತೀನಿ ಆ ಟಾಪಿಕ್ಸ್ ಹೋದ್ಮೇಲೆ. ಬಟ್ ಈ ವಿಡಿಯೋ ಬಂದು ಓನ್ಲಿ, ಈ ವಿಡಿಯೋ ಬಂದು ಜಾಸ್ತಿ APIs ಮೇಲೆ ಕಾನ್ಸಂಟ್ರೇಟ್ ಆಗಿರೋದ್ರಿಂದ ನಾವು ಇದನ್ನ ಕನ್ಸಿಡರ್ ಮಾಡೋಣ. ನಿಮಗೆ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ನೀವು ಪ್ರಿಯರ್ ನಾಲೆಡ್ಜ್ ತಗೊಳ್ಳಿ. IDಸು ಇವೆಲ್ಲ ನಾನೇ ಹೇಳಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಓಕೆ. ನೇಮ್ ಇರುತ್ತೆ ಸ್ಟೂಡೆಂಟ್ಗೆ, ಅದು ವ್ಯಾರ್ ಕ್ಯಾರ್ ಅಂದರೆ ಸ್ಟ್ರಿಂಗು. ಓಕೆ. ಏಜ್ ಇರುತ್ತೆ, ಇದು ಇಂಟೀಜರ್ ಇಂಟು, ಮತ್ತೆ ನೇಮ್ ಇರುತ್ತೆ, ಏಜ್. ಓಕೆ. ಸೊ ಆ್ಯಂಡ್ ಆಲ್ಸೋ ಪ್ಲೇಸ್ ವೇರ್ ದಿ ಸ್ಟೂಡೆಂಟ್ಸ್ ಬಿಲಾಂಗ್, ದಟ್ ಈಸ್ ಆಲ್ಸೋ ಸ್ಟ್ರಿಂಗ್. ಓನ್ಲಿ ದೀಸ್ 4 ಫೀಲ್ಡ್ಸ್ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಓಕೆ. ಸೊ ಸ್ಟೂಡೆಂಟ್ ಡೇಟಾ ಆಯಿತು, ಸ್ಟೂಡೆಂಟ್ ಇಲ್ಲಿ ಕ್ರಿಯೇಟ್ ಆಯಿತು. ಸೊ ಇವಾಗ ನಾವು ಡೇಟಾಬೇಸ್ ಕ್ರಿಯೇಟ್ ಮಾಡ್ದೋ MySQL ವರ್ಕ್ ಬೆಂಚ್ ಯೂಸ್ ಮಾಡಿಕೊಂಡು. ಅಪ್ಲಿಕೇಶನ್ನು ಆಲ್ರೆಡಿ ಲೋಡ್ ಮಾಡಿದ್ದಾಯಿತು. ಸೊ ಅಪ್ಲಿಕೇಶನ್ನು ಲೋಡ್ ಆಗಿದೆ. ನಿಮಗೆ ಲೋಡ್ ಆದಮೇಲೆ ಈ ಥರ ಬರುತ್ತೆ, ಒಂದು ಮೇನ್ ಅಪ್ಲಿಕೇಶನ್ ಬರುತ್ತೆ. ಇದೇ ಮೇನ್ ಅಪ್ಲಿಕೇಶನ್ ಸ್ಪ್ರಿಂಗ್ ಬೂಟಲ್ಲಿ ನಾವು ಇದನ್ನೇ ರನ್ ಮಾಡೋದು. ಓಕೆ. ಸೊ ನೀವು ಇದನ್ನು ರನ್ ಮಾಡಿದ್ರೆ ನಿಮಗಿದು ರನ್ ಆಗಬೇಕು. ಡಿಫಾಲ್ಟ್ ಪೋರ್ಟ್ ಬಂದು 8080 ಇರುತ್ತೆ. ನಮ್ಗೆ ಪೋರ್ಟ್ ಅಂದರೆ ಅದು ಒಂದು ನಮ್ಮ IP ಲಿ ಒಂದು ಪ್ರೋಸೆಸ್ಗೆ ಒಂದು ಪೋರ್ಟ್ ಅಂತ ಕೊಡ್ತೀವಿ. ಅದನ್ನೆಲ್ಲ ನಾನು ಡೀಟೇಲ್ ವಿಡಿಯೋ ಮಾಡ್ತೀನಿ ಇದರಲ್ಲಿ. ಸೊ ಇದು ಡಿಫಾಲ್ಟ್ 8080ಲಿ ರನ್ ಆಗುತ್ತೆ. ನಮಗೆ ಬೇಡ ಬೇರೆ ಅದರ್ ಪೋರ್ಟ್ಸಲ್ಲಿ ಬೇಕು ಅಂದರೆ ನಾವು ಅದನ್ನು ಕಾನ್ಫಿಗರೇಷನ್ ಮಾಡ್ಕೊಬೋದು. ಓಕೆ. ಸೊ ನನಗೆ ಇದು ಫೇಲ್ ಆಯಿತು ಅಪ್ಲಿಕೇಶನ್. ಯಾಕೆ ಫೇಲ್ ಆಯಿತು ಅಂದರೆ ನಾನು ಡೇಟಾಬೇಸ್ನ ಕ್ರಿಯೇಟ್ ಮಾಡಿದ್ದೀನಿ, ಡೇಟಾಬೇಸ್ದು MySQL ಡೇಟಾಬೇಸ್ದು ಪ್ಯಾಕೇಜ್ನ ಆ್ಯಡ್ ಮಾಡಿದ್ದೀನಿ. ಬಟ್ ಅದಕ್ಕೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂದರೆ URL ಕೊಟ್ಟಿಲ್ಲ, ಯೂಸರ್ ನೇಮ್ ಪಾಸ್ವರ್ಡ್ಸ್ ಕೊಟ್ಟಿಲ್ಲ, ಮತ್ತು ಸೂಟೇಬಲ್ ಡ್ರೈವರ್ ಕ್ಲಾಸ್ ನೇಮ್ ನಾನು ಹಾಕಿಲ್ಲ. ಸೊ ಅದು ನನಗೆ ಥ್ರೋ ಅಪ್ ಮಾಡ್ತಿದೆ ಎರರು. ಅದೆಲ್ಲ ಹಾಕ್ಬೇಕು ಅಂದರೆ ರಿಸೋರ್ಸಲ್ಲಿ ನಿಮಗೆ ಅಪ್ಲಿಕೇಶನ್ ಪ್ರಾಪರ್ಟೀಸ್ ಅಂತ ಇರುತ್ತೆ, ಇಲ್ಲೇ ನೀವು ಮಾಡ್ಬೋದು. ನೋಡಿ, ಇಲ್ಲಿ ಆಲ್ರೆಡಿ ನಮ್ಮ ಅಪ್ಲಿಕೇಶನ್ ನೇಮ್ ಡೆಮೋ ಇದೆ. ನಿಮಗೆ ಪೋರ್ಟ್ ಬೇಕಾದ್ರೆ ಚೇಂಜ್ ಮಾಡ್ಬೋದು ಅಂದರೆ ಸರ್ವರ್ ಡಾಟ್ ಪೋರ್ಟು ಕರೆಂಟ್ಲಿ 8080 ಇದೆ ಬೈ ಡಿಫಾಲ್ಟು, ನೀವು 9090 ತೊಗೊಬೋದು. ಆಮೇಲೆ MySQL ಬೇಕು. ನೋಡಿ ಫ್ರೆಂಡ್ಸ್, ನಾನು ಆಲ್ರೆಡಿ ಆ್ಯಡ್ ಮಾಡಿದೆ ಡೇಟಾಬೇಸ್ ಇನ್ಫಾರ್ಮೇಷನ್ಸ್ನ. ಸ್ಪ್ರಿಂಗ್ ಡಾಟ್ ಡೇಟಾ ಸೋರ್ಸ್ ಡಾಟ್ URL ಇದೇ ಫಾರ್ಮೆಟಲ್ಲೇ ಕೊಡಬೇಕು. ನೀವು ಬೇಕಾದ್ರೆ ವಿಡಿಯೋ ಪಾಸ್ ಮಾಡ್ಬಿಟ್ಟು ಇದನ್ನ ಈ ಫಾರ್ಮೆಟ್ನ ಮೇಂಟೈನ್ ಮಾಡಿ. ಅದರಲ್ಲಿ ನನ್ನ ಲೋಕಲ್ ಹೋಸ್ಟ್, ಬಿಕಾಸ್ ನಾನು ನಂದು ಡೇಟಾಬೇಸ್ ಸರ್ವರ್ ಬಂದು ಲೋಕಲಲ್ಲಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಅದಕ್ಕೆ ಲೋಕಲ್ ಹೋಸ್ಟ್. ಸ್ಲ್ಯಾಶ್ ಗೀಕ್ ಅಂದರೆ ಏನು ಅಂದರೆ, ನಾನು ಆಲ್ರೆಡಿ ಹೇಳಿದೆ ಸ್ಕೀಮಾ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಗೀಕ್ ಅಂತ, ಅದರ ಸ್ಕೀಮಾ ಅದು. ಮತ್ತು ಯೂಸರ್ SSL ಫಾಲ್ಸ್, ಇದು ಕ್ಲೌಡ್ ರಿಲೇಟೆಡು. ನಾವು SSL ಸರ್ಟಿಫಿಕೇಟ್ಸ್ ಅಂತ ಬರುತ್ತೆ, ಅದು ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಅದನ್ನು ಫಾಲ್ಸ್ ಆಗಿಡಿ. ಮತ್ತೆ ಡೇಟಾ ಸೋರ್ಸ್ ಡಾಟ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಎರಡು ರೂಟ್ ಅಂತ ಕೊಟ್ಟಿದ್ದೀನಿ. ಈ ಯೂಸರ್ ನೇಮ್ ಪಾಸ್ವರ್ಡ್ ನಿಮ್ಗೆ ಎಲ್ಲಿ ಸಿಕ್ತಪ್ಪ ಅಂತ ನೀವು ಕೇಳಿದ್ರೆ
ನೀವು MySQL ನ ಇನ್ಸ್ಟಾಲ್ ಮಾಡಬೇಕಾದ್ರೆ ಸರ್ಟೈನ್ ಯೂಸರ್ ನೇಮ್ ಪಾಸ್ವರ್ಡ್ನ ಕೊಡಬೇಕು ಪರ್ಟಿಕ್ಯುಲರ್ ಸ್ಕೀಮಾಗೆ. ಸೊ ನನ್ನ ಸ್ಕೀಮಾಗೆ ನಾನು ರೂಟ್ ಅಂತ ಕೊಟ್ಟು ಇನ್ಸ್ಟಾಲ್ ಮಾಡಿದ್ದೀನಿ. ಅದು ಇನ್ಸ್ಟಾಲೇಷನ್ ವಿಡಿಯೋದಲ್ಲಿ ಇದೆ, ಬೇಕಾದ್ರೆ ನೀವು ಹೋಗಿ ಚೆಕ್ ಮಾಡ್ಬೋದು ನನ್ನ ಚಾನಲಲ್ಲಿ. ಸೊ ನಿಮ್ದು ಏನಾದ್ರು ಬೇರೆ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟಿದ್ರೆ ಅದು ನೀವು ಇಲ್ಲಿ ಎಂಟರ್ ಮಾಡಿ ಆಗ್ಬಿಟ್ಟು ನನ್ನ ಅಪ್ಲಿಕೇಶನ್ ರನ್ ಮಾಡಿದೆ. ಸೊ ನೋಡಿ ನಮ್ಮ ಅಪ್ಲಿಕೇಶನ್ ಆಲ್ರೆಡಿ ಟಾಮ್ ಕ್ಯಾಟ್ ಸ್ಟಾರ್ಟೆಡ್. ಸೊ ಟಾಮ್ ಕ್ಯಾಟ್ ಎಲ್ಲಪ್ಪ ಬಂತು ಅಂದ್ರೆ ಸ್ಪ್ರಿಂಗ್ ಬೂಟ್ ಅಲ್ಲಿ ಇಂಟಿಗ್ರೇಟೆಡ್ ಟಾಮ್ ಕ್ಯಾಟ್ ಇರುತ್ತೆ. ನಿಮ್ಗೆ ಬೇಡ ಬೇರೆ ಸರ್ವರ್ ಬೇಕು ಅಂದ್ರೆ ನೀವು ಚೇಂಜ್ ಮಾಡ್ಕೊಬೋದು. ಸೊ ಟಾಮ್ ಕ್ಯಾಟ್ ಎಲ್ಲ ಬಂದು ಅದು ಇಂಟಿಗ್ರೇಟೆಡ್ ಸರ್ವರ್. ಸೊ ಅದರಲ್ಲಿ ಇದು ರನ್ ಆಗುತ್ತೆ. ಓಕೆ. ಸೊ ಆ ರನ್ ಆನ್ ಪೋರ್ಟ್ 9090. ಬಿಫೋರ್ 8080 ಇತ್ತಲ್ಲ, ನಾನು ಸರ್ವರ್ ಡಾಟ್ ಪೋರ್ಟ್ ಅಲ್ಲಿ ನಾನು ಚೇಂಜ್ ಮಾಡಿದೆ 9090ಗೆ. ಇವಾಗ ಅದು 9090 ರನ್ ಆಗ್ತಿದೆ. ಓಕೆ. ಸೊ ಇವಾಗ ಬನ್ನಿ, ಇದು ನಂದು ಮೈನ್ ಅಪ್ಲಿಕೇಶನ್. ಸೊ ಮೈನ್ ಅಪ್ಲಿಕೇಶನ್ ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ಅಲ್ಲೊಂದು ಮೈನ್ ಮೆಥಡ್ ಇರುತ್ತೆ. ಆಲ್ಸೋ @ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ಅಂತ ಒಂದು ಅನೋಟೇಷನ್ ಇರುತ್ತೆ. ಈ ಅನೋಟೇಷನ್ಸ್ಗಳ ಬಗ್ಗೆ ಎಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ಡೀಪ್ ಆಗಿ ಹೋಗ್ತೀನಿ. ಸೊ ಈ ಮೇನ್ ಪ್ಯಾಕೇಜ್ ಇದು ಬಂದು ಪ್ಯಾಕೇಜ್ ಇಸ್ ಜಸ್ಟ್ ಲೈಕ್ ಎ ಫೋಲ್ಡರ್. ನಾವು ಅವಾಗಲೇ ಆರ್ಟಿಫ್ಯಾಕ್ಟ್ ಐಡಿ ಎಲ್ಲ ಕ್ರಿಯೇಟ್ ಮಾಡಿದ್ವಲ್ಲ, ಅದೇ ಸ್ಟ್ರಕ್ಚರ್ ಅಲ್ಲೇ ಪ್ಯಾಕೇಜ್ ಕ್ರಿಯೇಟ್ ಆಗುತ್ತೆ. com.geekcoding.demo. ಓಕೆ. ಈ ಪ್ಯಾಕೇಜ್ ಅಂಡರ್ ಅಲ್ಲಿ ನಾವು ಸರ್ಟೈನ್ ಪ್ಯಾಕೇಜಸ್ನ ಕ್ರಿಯೇಟ್ ಮಾಡ್ತೀವಿ. ಫಸ್ಟ್ ಪ್ಯಾಕೇಜ್ ನಮ್ಗೆ ಬೇಕಾಗಿರೋದು ಬಂದು ಸರ್ವಿಸ್ ಅಲ್ವಾ. ಸರ್ವಿಸ್ ಪ್ಯಾಕೇಜ್ ಬೇಕು. ಅದೇ ಹೇಳ್ತೀನಿ ಯಾಕೆ ನಾನು ಸರ್ವಿಸ್ ಕ್ರಿಯೇಟ್ ಮಾಡಿದೆ ಅಂದ್ರೆ, ನಮ್ದು ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ MVC ಆರ್ಕಿಟೆಕ್ಚರ್ನ ಫಾಲೋ ಮಾಡುತ್ತೆ. ಸೊ ಮಾಡಲ್ ವ್ಯೂ ಅಂಡ್ ಕಂಟ್ರೋಲರ್ ಅಂತ. ಬಟ್ ಇವಾಗ ಏನಾಗುತ್ತೆ, ವ್ಯೂ ಪಾರ್ಟ್ ಏನಾಗಿದೆ ಅದು ಕಂಪ್ಲೀಟ್ಲಿ ಐಸೋಲೇಟ್ ಆಗ್ಬಿಟ್ಟಿದೆ. ಯಾಕಂದ್ರೆ ನಾವು ಆಂಗ್ಯುಲರ್ ಅಥವಾ ರಿಯಾಕ್ಟಿವ್ ಯೂಸ್ ಮಾಡೋದ್ರಿಂದ UI ಅಲ್ಲಿ ಅದನ್ನ ಕಂಪ್ಲೀಟ್ಲಿ ನೀವು ತೆಗೆದ್ರೆ ಇನ್ನೇನು ಇಲ್ಲಿ ಉಳ್ಕೊಳುತ್ತೆ, ಮಾಡಲ್ ಮತ್ತೆ ಕಂಟ್ರೋಲರ್ ಮಾತ್ರ ಉಳ್ಕೊಳುತ್ತೆ. ಸೊ ಹೆಂಗ್ ಬರುತ್ತೆ ಅಂದ್ರೆ, ರಿಕ್ವೆಸ್ಟ್ ಫಸ್ಟ್ ಕಂಟ್ರೋಲರ್ ಬರುತ್ತೆ. ಕಂಟ್ರೋಲರ್ ಅಲ್ಲಿ ಬರೋ ರಿಕ್ವೆಸ್ಟ್ JSON ಫಾರ್ಮೆಟ್ ಅಲ್ಲಿ ಇರುತ್ತೆ. ಅದು ಮಾಡೆಲ್ ನ ಯೂಸ್ ಮಾಡಿಕೊಂಡು ಅದು ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಪೋಜೋಗೆ ಅಂದ್ರೆ ಒಂದು ಜಾವಾ ಆಬ್ಜೆಕ್ಟ್ಗೆ ಅದು ಮಾಡಲ್ ಆಗುತ್ತೆ. ಅದು ತಿರ್ಗಾ ಸರ್ವಿಸ್ ಲೇಯರ್ಗೆ ಹೋಗುತ್ತೆ. ಸರ್ವಿಸ್ ಲೇಯರ್ ಇಂದ ರೆಪೋಸಿಟರಿ ಲೇಯರ್ಗೆ ಹೋಗುತ್ತೆ. ರೆಪೋಸಿಟರಿ ಇಂದ ಡೇಟಾಬೇಸ್ ನ ಕನೆಕ್ಟ್ ಮಾಡುತ್ತೆ. ಸೊ ನಾನು ಇಲ್ಲಿ ಸರ್ವಿಸ್ ಲೇಯರ್ ಕ್ರಿಯೇಟ್ ಮಾಡ್ಕೊಂಡೆ. ಮತ್ತೆ ಇನ್ನೊಂದು ಪ್ಯಾಕೇಜ್ ಕ್ರಿಯೇಟ್ ಮಾಡ್ತೀನಿ, ರೆಪೋಸಿಟರಿ. ಸೊ ಇನ್ನೊಂದು ಪ್ಯಾಕೇಜ್ ಕ್ರಿಯೇಟ್ ಮಾಡ್ತೀನಿ, ಕಂಟ್ರೋಲರ್. ಓಕೆ. ಸೊ ಫಸ್ಟ್ ರೆಪೋಸಿಟರಿ ಇಸ್ ದ ಲಾಸ್ಟ್ ಸಾರಿ, ನಾನು ಇಂಗ್ಲೀಷಲ್ಲಿ ಏನಾದ್ರು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ನಾನು ಆದಷ್ಟು ಕನ್ನಡದಲ್ಲೇ ಇದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಮಾಡ್ತೀನಿ, ಟ್ರೈ ಮಾಡ್ತೀನಿ. ಸಾರಿ. ಅದರಲ್ಲಿ ಇವಾಗ ನಾವು ರೆಪಾಸಿಟ್ರಿ ಪ್ಯಾಕೇಜಲ್ಲಿ ನಾವು ಬರೆಯೋ ಅಂತ ರೆಪಾಸಿಟ್ರಿ ಕ್ಲಾಸಸ್ಸು ಡೇಟಾಬೇಸ್ನ ಫಸ್ಟು ಅದೇ ಟಚ್ ಮಾಡೋದು. ದಟ್ ವಿಲ್ ಬಿ ಟೈಟ್ಲಿ ಕಪಲ್ಡ್ ವಿತ್ ಡೇಟಾಬೇಸ್. ಅಂದರೆ ಡೇಟಾಬೇಸ್ ಜೊತೆ ಅದು ಇಂಟ್ರಾಕ್ಟ್ ಮಾಡ್ತಾ ಇರುತ್ತೆ. ಸೊ ಅಲ್ಲಿ ಈಗ ನಾನು ರೆಪಾಸಿಟ್ರಿನ ಕಸ್ಟಮ್ ಕ್ಲಾಸ್ ಬರೆಯಲ್ಲ ನಾನು, ಅದಕ್ಕೆ ನಾನು JPA ಆಗ್ತೆ ಗೊತ್ತಾ ನಿಮಗೆ ಬಿಫೋರು. JPA ಯೂಸ್ ಮಾಡ್ಕೊಂಡು ನಾನು JPA ಇನ್ಬಿಲ್ಟ್ ಮೆಥಡ್ಸ್ ಇದಾವೆ, ಆಲ್ರೆಡಿ ರಿಟರ್ನ್ ಮೆಥಡ್ಸ್ ಇದಾವೆ. ಅದನ್ನ ನಾನು ಯೂಸ್ ಮಾಡಿಕೊಂಡು ಡೇಟಾಬೇಸ್ದ ಕೆಲವೊಂದು ಆಪರೇಷನ್ನ ಕಾಲ್ ಮಾಡ್ಕೊಬೋದು. ಅದಕ್ಕೆ ನಾನು ಏನು ಮಾಡಬೇಕು ಅಂದರೆ, ಜಸ್ಟ್ ಐ ವಿಲ್ ಕ್ರಿಯೇಟ್ ಒನ್ ಇಂಟರ್ಫೇಸ್. ಅದು ಬಂದು ನಮ್ದು ಏನು ಅಂದರೆ, ಇವಾಗ ನಾವು ಸ್ಟೂಡೆಂಟ್ ಅಲ್ವಾ ಕ್ರಿಯೇಟ್ ಮಾಡ್ತಿರೋದು. ಸೊ ಕ್ಲಾಸ್ಗೆ ಸಿಮಿಲರ್ ಆಗಿರ್ಬೇಕು. ನಾವು ಯಾವುದೇ ನಮ್ದು ಡೇಟಾಬೇಸ್ ಆಬ್ಜೆಕ್ಟ್ ನೇಮ್ಗೆ ಮತ್ತೆ ನಾವು ಏನು ಆಪರೇಷನ್ ಮಾಡ್ತಾ ಇದೀವಿ ಅದಕ್ಕೆ ಪರ್ಟಿಕ್ಯುಲರ್ ಆಗಿರೋ ನೇಮಿಂಗ್ ಕನ್ವೆನ್ಷನ್ನೇ ಕೊಡಬೇಕು. ಯಾಕಂದ್ರೆ ನೀವು ಬಿಟ್ಟೋದ್ಮೇಲೆ ಇನ್ನೊಬ್ಬ ಡೆವಲಪರ್ ಇದ್ರ ಮೇಲೆ ವರ್ಕ್ ಮಾಡ್ಬೇಕಲ್ವಾ. ಸೊ ಅವ್ರಿಗೂ ಅರ್ಥ ಆಗಬೇಕು. ಅದರಿಂದ ಸ್ಟೂಡೆಂಟ್ ರೆಪೋಸಿಟರಿ ಅಂತ ನಾನು ಹಾಕೊಂಡೆ. ಇದು ಇದು ಇಂಟರ್ಫೇಸು. ಇದು ಎಕ್ಸ್ಟೆಂಡ್ ಮಾಡೋದು ನನಗೆ JPA ರೆಪೋಸಿಟರಿನ ಎಕ್ಸ್ಟೆಂಡ್ ಮಾಡುತ್ತೆ. ಸೊ JPA ರೆಪೋಸಿಟರಿ ಎರಡು ಅದಕ್ಕೆ ಪ್ಯಾರಾಮೀಟರ್ ನಾವು ಪಾಸ್ ಮಾಡ್ತೀವಿ. ಒಂದು ಟೈಪ್ ಆಫ್ ಇದು, ಇನ್ನೊಂದು ಬಂದ್ಬಿಟ್ಟು ದ ಆಬ್ಜೆಕ್ಟ್ ವಿಚ್ ಈಸ್, ಇನ್ನೊಂದು ಬಂದ್ಬಿಟ್ಟು ಆಬ್ಜೆಕ್ಟ್. ಸಾರಿ, ಫಸ್ಟ್ ಬಂದು ಆಬ್ಜೆಕ್ಟ್, ಇನ್ನೊಂದು ಬಂದ್ಬಿಟ್ಟು ID. ಸೊ ಇವಾಗ ನಾವು ಆಬ್ಜೆಕ್ಟ್ ಅಂದ್ರೆ ಮಾಡೆಲ್ನ ಕ್ರಿಯೇಟ್ ಮಾಡ್ಕೊಳೋಣ. ಅದೊಂದು ಪ್ಯಾಕೇಜ್ ಕ್ರಿಯೇಟ್ ಮಾಡೋಣ. ಲೆಟ್ಸ್ ಎ ಮಾಡೆಲ್ ಪ್ಯಾಕೇಜ್. ಸೊ ಈ ಮಾಡೆಲ್ ಪ್ಯಾಕೇಜ್ ಅಲ್ಲಿ ನಾವೊಂದು ಜಾವಾ ಕ್ಲಾಸ್ನ ಕ್ರಿಯೇಟ್ ಮಾಡೋಣ. ಅದು ಡೇಟಾಬೇಸ್ ಕ್ಲಾಸ್ನ ರೆಪ್ರೆಸೆಂಟ್ ಮಾಡಬೇಕು. ಸರಿ, ಡೇಟಾಬೇಸ್ ಟೇಬಲ್ನ ರೆಪ್ರೆಸೆಂಟ್ ಮಾಡಬೇಕು. ಓಕೆ. ಇದನ್ನ ನಾವು ಯೂಶಲಿ ಎಂಟಿಟಿ ಅಂತ ಕರಿತೀವಿ, @entity ಅನ್ನೋಟೇಷನ್ ಹಾಕಿ. ಓಕೆ. ಅಂಡ್ ಆಲ್ಸೋ ಟೇಬಲ್ ನೇಮ್. ಟೇಬಲ್ ನೇಮ್ ಏನಂತ ಕೊಟ್ಟಿದ್ದೋ ನಾವು ಇದಕ್ಕೆ ಸ್ಟೂಡೆಂಟ್ ಅಂತ ಅಲ್ವಾ, ಆ ಸ್ಟೂಡೆಂಟ್ ನೇಮ್ ಹಾಕಿ ಅಷ್ಟೇ. ಸೊ ನಾವು ಆಲ್ರೆಡಿ ID ಹಾಕಿದ್ದು, @ID. ಮತ್ತೆ ನಾವಿಂದ ಇನ್ನೇನೇನಿತ್ತು, ಸ್ಟ್ರಿಂಗ್ ನೇಮ್ ಇತ್ತು. ಮತ್ತೆ ಪ್ರೈವೇಟ್
ಆ ಏಜ್ ಇತ್ತಲ್ವಾ ನಮ್ದು, ಅದು ಒಂದು ಇಂಟೀಜ್, ಸಾರಿ, ಇಂಟೇಜ್ ಪ್ಲೇಸ್. ಓಕೆ. ಸೊ ಇದು ಐ ಡಿ. ಐ ಡಿ ಅಂದರೆ ಅದು ಪ್ರೈಮರಿ ಕೀ, ಅದಕ್ಕೆ ಐ ಡಿ. @ ಕಾಲಮ್ ನೇಮ್, ಅದು ಏನಿತ್ತು ಐ ಡಿ ನೇಮ್. ಜನರೇಟೆಡ್ ವ್ಯಾಲ್ಯೂ, ಐ ಡಿಗೆ ನಾವು ಜನರೇಟೆಡ್ ವ್ಯಾಲ್ಯೂ ಬರೀಬೇಕು, ವ್ಯಾಲ್ಯೂ. ಸ್ಟ್ರಾಟಜಿ ಬಂದು ಐಡೆಂಟಿಟಿ. ಓಕೆ. ಅಂದ್ರೆ ಇದು ಆಟೋಮೆಟಿಕಲಿ ಕ್ರಿಯೇಟ್ ಆಗುತ್ತೆ, ಐ ಡಿ ನಾವು ಕ್ರಿಯೇಟ್ ಮಾಡೋದಲ್ಲ, ಸಿಸ್ಟಮ್ ಆಟೋಮೆಟಿಕಲಿ ಕ್ರಿಯೇಟ್ ಮಾಡಬೇಕು ಪ್ರತಿಯೊಬ್ಬ ಸ್ಟೂಡೆಂಟ್ ನಾವು ಕ್ರಿಯೇಟ್ ಮಾಡಿದ್ರು. ಸೊ ಸೆಕೆಂಡ್ ಬಂದು ನಮಗೆ, ಸೆಕೆಂಡ್ನೇ ಕಾಲಮ್ ಬಂದು ಇದು ಆಪ್ಷನಲ್ @ ಕಾಲಮು, ಬಟ್ ನಾನು ಯೂಶಲಿ ಬರೀತೀನಿ. ಯಾಕೆಂದ್ರೆ ಇನ್ ಕೇಸ್ ನಮ್ದು ಡೇಟಾಬೇಸ್ ಅಲ್ಲಿರೋ ಕಾಲಮ್ ನೇಮ್ಸ್ ಏನಾದ್ರು ಇನ್ ಕೇಸ್ ಚೇಂಜ್ ಆದ್ರೂ ಈಸಿಲಿ ಇಲ್ಲಿ ಅಪ್ಡೇಟ್ ಮಾಡ್ಕೊಬೋದು ನಾವು. ಇದೇನಾದ್ರು @ ಕಾಲಮ್ ಹಾಕಿಲ್ಲ ಅಂದ್ರೆ ನಾವೇನು ಇಲ್ಲಿ ಫೀಲ್ಡ್ಸ್ ನೇಮ್ ಕೊಡ್ತೀವಿ, ಆ ಫೀಲ್ಡ್ಸ್ ನೇಮೇ ಇರಬೇಕು ಡೇಟಾಬೇಸ್ ಕಾಲಮ್ ನೇಮ್ಸ್ ಆಗಿ. ನೇಮ್. ಓಕೆ. @ಕಾಲಮ್ ಈಸ್ ಈಕ್ವಲ್ ಟು ಏಜ್. ಓಕೆ. @ಕಾಲಮ್ ನೇಮ್ ಈಸ್ ಈಕ್ವಲ್ ಟು ಪ್ಲೇಸ್. ಓಕೆ. ನಮ್ದು ಇವಾಗ ಮಾಡೆಲ್ ಕ್ಲಾಸ್ ರೆಡಿ ಆಯಿತು. ಇದಕ್ಕೆ ಗೆಟರ್ಸ್ ಅಂಡ್ ಸೆಟರ್ಸ್ ಬರ್ಕೊಳೋಣ, ಯಾಕೆಂದ್ರೆ ಇವೆಲ್ಲ ಪ್ರೈವೇಟ್ ಫೀಲ್ಡ್ಸ್. ನೀವು ನೋಡಿ, ಇವೆಲ್ಲ ಪ್ರೈವೇಟ್ ಫೀಲ್ಡ್ಸ್ ಆಗಿರೋದ್ರಿಂದ ಇವನ್ನ ಈಚೆ ಆಕ್ಸೆಸ್ ಮಾಡಬೇಕು ಅಂದ್ರೆ ಥ್ರೂ ಗೆಟರ್ಸ್ ಅಂಡ್ ಸೆಟರ್ಸ್ ಅಲ್ಲೇ. ಸೊ ಗೆಟರ್ಸ್ ಅಂಡ್ ಸೆಟರ್ಸ್ನ ನಾವು ಈಗ ಈಸಿಲಿ ಜನರೇಟ್ ಮಾಡ್ಬೋದು. ಜನರೇಟ್ಗೆ ಹೋಗ್ಬಿಟ್ಟು ಗೆಟರ್ಸ್ ಅಂಡ್ ಸೆಟರ್ಸ್ ತಗೊಳ್ಳಿ, ಈ ಮೂರು ಫೀಲ್ಡ್ಸ್ ಗೆಟರ್ಸ್ ಅಂಡ್ ಸೆಟರ್ಸ್ನ ಜನರೇಟ್ ಮಾಡಿ. ಓಕೆ. ಸೊ ನಮ್ಮ ಮಾಡೋ ಕ್ಲಾಸ್ ಆಯಿತು. ನಮ್ಮ ರೆಪಾಸಿಟ್ರಿಗೆ ನಾನು ಆಲ್ರೆಡಿ ಹೇಳ್ದಲ್ಲ, ರೆಪಾಸಿಟ್ರಿ JP ರೆಪಾಸಿಟ್ರಿನ ಎಕ್ಸ್ಟೆಂಡ್ ಮಾಡಿದ್ಮೇಲೆ ಅದಕ್ಕೆ ನಾವು ಎರಡು ಇನ್ಫಾರ್ಮೇಷನ್ ಪಾಸ್ ಮಾಡಬೇಕು. ಒಂದೇನು ಅಂದರೆ ಮಾಡಲ್ ಯಾವುದು ಅಂತ, ಸ್ಟೂಡೆಂಟ್ ಮಾಡಲ್, ಮತ್ತೆ ಅದ್ರದ್ದು ಐ ಡಿ ಯಾವ ಟೈಪ್, ಲಾಂಗ್, ಅಷ್ಟೇ. ಇಷ್ಟು ಪಾಸ್ ಮಾಡ್ರೆ ಸಾಕು. ಇದರಲ್ಲಿ ಸಟ್ಟೈನ್ ಇನ್ಬಿಲ್ಟ್ಸ್ ಮೆಥಡ್ ಇದಾವೆ, ಅದರಲ್ಲೇ ನೀವು ಕ್ರೆಡ್ ಆಪರೇಷನ್ ಮಾಡ್ಬಿಡ್ಬೋದು. ಏನು ಮೆಥಡ್ ಬರೆಯೋ ಅವಶ್ಯಕತೆ ಇಲ್ಲ, ಕಸ್ಟಮ್ ಮೆಥಡ್ಸ್. ಬೇಕು ಅಂದ್ರೆ ಮುಂದಿನ ವಿಡಿಯೋದಲ್ಲಿ ನಾವು ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗೋಣ ಕಸ್ಟಮ್ ಮೆಥಡ್ಸ್ಗೆ. ಓಕೆ. ಈಗ ರೆಪಾಸಿಟ್ರಿ ಆಯಿತು. ಈಗ ನಾವು ಸರ್ವಿಸ್ ಕ್ಲಾಸಲ್ಲಿ ಬರ್ಕೊಳೋಣ. ಈ ನಾವು ಏನು ಸ್ಟ್ರಕ್ಚರ್ನ ಫಾಲೋ ಮಾಡ್ತೀವಿ ಅಂದರೆ, ನಮ್ದು ಟೈಟ್ಲಿ ಕಪಲ್ ಆಗಬಾರ್ದು ಅಂತ ಒಂದು ಇಂಟರ್ಫೇಸ್ ಕೊಟ್ಬಿಟ್ಟು ಇಂಟರ್ಫೇಸ್ ಇಂಪ್ಲಿಮೆಂಟೇಷನ್ ತೊಗೊಂತೀವಿ. ತಿರ್ಗಾ ಆ ಇಂಟರ್ಫೇಸ್ ಇಂಪ್ಲಿಮೆಂಟೇಷನ್ ಇಂದ ಇನ್ನೊಂದು ಇಂಟರ್ಫೇಸ್ನ ಕಾಲ್ ಮಾಡ್ತೀವಿ. ಸೊ ಹಂಗಾಗಿ ಏನಾಗುತ್ತೆ ಅಂದರೆ, ನೀವು ಡೈರೆಕ್ಟಾಗಿ ಕ್ಲಾಸ್ನೇ ಕ್ರಿಯೇಟ್ ಮಾಡೋ ಬದಲು, ಕಾಲ್ ಮಾಡೋ ಬದಲು ಮಧ್ಯದಲ್ಲಿ ಒಂದು ಇಂಟರ್ಫೇಸ್ ಇತ್ತು ಅಂದರೆ, ನೆಕ್ಸ್ಟ್ ಟೈಮು ನೀವು ನಾವೇನಾದರೂ ಬೇರೆ ಇಂಪ್ಲಿಮೆಂಟೇಷನ್ ಬರೀಬೇಕು ಅಂದರೆ ಜಸ್ಟ್ ಇಂಪ್ಲಿಮೆಂಟೇಷನ್ ಕ್ಲಾಸ್ನ ರಿಪ್ಲೇಸ್ ಮಾಡಿದ್ರೆ ಸಾಕು. ಅದೆಲ್ಲ ನಿಮಗೆ ಊಪ್ಸ್ ಕಾನ್ಸೆಪ್ಟ್, ಅದು ಮುಂದೆ ನೋಡೋಣ. ಸೊ ಇವಾಗ ಒಂದು ಇಂಟರ್ಫೇಸ್ ಕ್ರಿಯೇಟ್ ಮಾಡ್ತೀನಿ ನಾನು ಇವಾಗ ಫಸ್ಟು. ಸ್ಟೂಡೆಂಟ್ ಅಂತ, ಸ್ಟೂಡೆಂಟ್ ಸರ್ವಿಸ್, ಇದೊಂದು ಇಂಟರ್ಫೇಸು. ಇಲ್ಲಿ ನಾನು ಸರ್ಟೈನ್ ಮೆಥಡ್ಸ್ ಬರೀತೀನಿ, ಲೈಕ್ ಲಿಸ್ಟ್ ಆಫ್ ಸ್ಟೂಡೆಂಟ್ಸು, ಅಂದರೆ ಆಲ್ ಸ್ಟೂಡೆಂಟ್ಸ್ನ ಲಿಸ್ಟ್ ತಗೊಳಕ್ಕೆ. ತಿರ್ಗಾ ಪಬ್ಲಿಕ್, ಈ ಪಬ್ಲಿಕ್ ಅಂತ ಹಾಕಿಲ್ಲ ಅಂದ್ರೂ ಅದು ಪಬ್ಲಿಕ್ಕೆ ಬೇರೆ ಇಂಟರ್ಫೇಸ್ ಅಲ್ಲಿ. ಓಕೆ. ಆಫ್ಟರ್ ದಟ್ ಇವಾಗ ನಾವು ಕ್ರಿಯೇಟ್ ಮಾಡಬೇಕು. ಸೊ ಕ್ರಿಯೇಟ್ ಸ್ಟೂಡೆಂಟ್, ಇದಕ್ಕೆ ನಮಗೆ ಸ್ಟೂಡೆಂಟ್ ಆಬ್ಜೆಕ್ಟ್ ಬೇಕು. ಇದು ಕ್ರಿಯೇಟ್ ಸ್ಟೂಡೆಂಟು. ಇದು ನಮ್ಗೆ ಏನು ರಿಟರ್ನ್ ಮಾಡುತ್ತೆ ಅಂದರೆ, ಸೇಮ್ ಸ್ಟೂಡೆಂಟ್ ಆಬ್ಜೆಕ್ಟ್ನೇ ರಿಟರ್ನ್ ಮಾಡುತ್ತೆ, ಕ್ರಿಯೇಟೆಡ್ ಆಗಿರೋ ಸ್ಟೂಡೆಂಟ್ ಆಬ್ಜೆಕ್ಟ್ನ. ಓಕೆ. ಕ್ರಿಯೇಟ್ ಆಯಿತು, ಗೆಟ್ ಆಯಿತು, ರೀಡ್ ಆಯಿತು. ಗೆಟ್ ಮೀನ್ಸ್ ರೀಡು. ಅಪ್ಡೇಟ್ ಒಂದು ಬರೀಬೇಕು. ಅಪ್ಡೇಟ್ನ ನಾವು ಏನು ಮಾಡ್ಬೋದು, ಓಕೆ, ಅಪ್ಡೇಟ್ ಒಂದು ಬರೀತೀನಿ. ಅಪ್ಡೇಟ್ ಅಷ್ಟೇ ನಮಗೆ ಇದು ಸ್ಟೂಡೆಂಟ್ ಆಬ್ಜೆಕ್ಟ್ನೇ ರಿಟರ್ನ್ ಮಾಡುತ್ತೆ. ಅಪ್ಡೇಟ್ ಸ್ಟೂಡೆಂಟ್, ಸ್ಟೂಡೆಂಟ್ ಆಫ್ ಸ್ಟೂಡೆಂಟ್. ಸೊ ಅಪ್ಡೇಟ್ ಆಯಿತು. ಡಿಲೀಟ್ ಒಂದು ಮಾಡಿಬಿಡೋಣ. ಡಿಲೀಟ್ ನಮ್ಗೆ ಏನು ರಿಟರ್ನ್ ಮಾಡುತ್ತೆ ಅಂದರೆ, ಏನು ರಿಟರ್ನ್ ಮಾಡೋದು, ವಾಯ್ಡ್ ಡಿಲೀಟ್ ಸ್ಟೂಡೆಂಟ್. ಇದಕ್ಕೆ ನಮಗೆ ಲಾಂಗ್ ಐ ಡಿ ಇದ್ರೆ ಸಾಕು, ಐ ಡಿ ಮುಖಾಂತರ ನಾವು ಡಿಲೀಟ್ ಮಾಡ್ಬೋದು. ಸ್ಟೂಡೆಂಟ್ ಐ ಡಿ. ಓಕೆ. ದೀಸ್ ಆರ್ ಆಲ್ ನಮ್ಗೆ ಕ್ರಿಯೇಟು, ರೀಡು, ಅಪ್ಡೇಟ್, ಡಿಲೀಟು, 4 APIsನ ಬರೋದು. ಅಂದರೆ API ಸಪೋರ್ಟಿಂಗ್ ಮೆಥಡ್ಸ್ನ ಬರ್ತಿದ್ದೀವಿ. ಇವಾಗ ಇಂಪ್ಲಿಮೆಂಟೇಷನ್ ಕ್ಲಾಸಸ್ನ ಬರೆಯೋಣ. ಸೊ ಇಂಪ್ಲಿಮೆಂಟೇಷನ್ ಕ್ಲಾಸ್ ನಾವು ಬರೀಬೇಕು ಅಂದರೆ, ಬಿಫೋರ್ ನಾವು ಏನು ಮಾಡಬೇಕು, ಇನ್ನೊಂದು ಪ್ಯಾಕೇಜ್ ಕ್ರಿಯೇಟ್ ಮಾಡ್ಕೊಳೋಣ. ಪ್ಯಾಕೇಜ್ ನೇಮ್ ಬಂದು IMPL ಅಂತ, ಅಂದರೆ ಇಂಪ್ಲಿಮೆಂಟೇಷನ್ ಆಫ್ ದಟ್ ಇಂಟರ್ಫೇಸ್. ಸ್ಟೂಡೆಂಟ್ ಸರ್ವಿಸ್ IMPL. ಇದು ಎಕ್ಸ್ಟೆಂಡ್ ಮಾಡೋದು ನಮಗೆ ಸ್ಟೂಡೆಂಟ್ ಸರ್ವಿಸ್ನ ಎಕ್ಸ್ಟೆಂಡ್ ಮಾಡುತ್ತೆ.
ಸೊ ಒಂದು ಯಾವ್ದಾರ ಕ್ಲಾಸ್ನ ಎಕ್ಸ್ಟೆಂಡ್ ಮಾಡಿದ್ಮೇಲೆ ಅದರಲ್ಲಿ ಇಂಟರ್ಫೇಸ್ನ ನಾವೇನಾದ್ರು, ಸಾರಿ, ಇಂಪ್ಲಿಮೆಂಟ್ಸ್, ಐಮ್ ರಿಯಲಿ ಸಾರಿ ಫಾರ್ ದಟ್. ಈಗ ಈ ಕ್ಲಾಸು ಸ್ಟೂಡೆಂಟ್ ಸರ್ವಿಸ್ನ ಇಂಪ್ಲಿಮೆಂಟ್ ಮಾಡ್ತಾ ಐತೆ ಅಂದಮೇಲೆ ಅದ್ರದ್ದು ಆಲ್ ಇಂಪ್ಲಿಮೆಂಟೇಷನ್ ಮೆಥಡ್ಸ್ಗೆ ನಾವು ಬಾಡಿ ಕೊಡಲೇಬೇಕು. ಸೊ ಇವೆಲ್ಲ ಬಂತು ಬಾಡಿ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಗೆಟ್ ಆಲ್ ಸ್ಟೂಡೆಂಟ್ಸು, ನಾನು ಹೇಳಿದೆ ರೆಪಾಸಿಟರಿ ಕ್ಲಾಸಸ್ ನಾವು ಯೂಸ್ ಮಾಡಿದ್ದೀವಿ. ಅದರಲ್ಲಿ ಜೆ ಪಿ ರೆಪಾಸಿಟರಿ ಯೂಸ್ ಮಾಡಿರೋದ್ರಿಂದ ಅದರಲ್ಲಿ ಇನ್ಬಿಲ್ಡ್ ಮೆಥಡ್ಸ್ ಇರುತ್ತೆ. ಆ ಇನ್ಬಿಲ್ಡ್ ಮೆಥಡ್ಸ್ ನಾವು ಯೂಸ್ ಮಾಡ್ಬೋದು. ಸೊ ಅದನ್ನ ನಾನು ಹಿಂಗಪ್ಪ ಇಲ್ಲಿ ಯೂಸ್ ಮಾಡಲಿ ಅಂದರೆ ಅದ್ರದ್ದು ಆಬ್ಜೆಕ್ಟ್ ನಾನು ಕ್ರಿಯೇಟ್ ಮಾಡ್ಬೋದು. ಯೂಸಿಂಗ್ ನ್ಯೂ ಆಪರೇಟರ್ ಯೂಸ್ ಮಾಡ್ಕೊಂಡು ನಾನು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಬೋದು. ಅದರ ಟೈಟ್ಲಿಗೆ ಕಪಲ್ಡ್ ಆಗುತ್ತೆ. ಸ್ಪ್ರಿಂಗ್ ಅಲ್ಲಿ ಸ್ಪ್ರಿಂಗ್ ಬೂಟ್ನ ಬೇಸಿಕಲಿ ನಾವು ಯೂಸ್ ಮಾಡೋದೇ ಐಒಸಿಗೆ ಇನ್ವರ್ಷನ್ ಆಫ್ ಕಂಟ್ರೋಲ್ಗೆ. ಈ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋದು ಎಲ್ಲ ಸ್ಪ್ರಿಂಗ್ ಟೇಕ್ ಕೇರ್ ಮಾಡ್ಕೊಳುತ್ತೆ. ಅದಕ್ಕೆ ಸರ್ಟೈನ್ ಅನೋಟೇಷನ್ಸ್ ಮುಖಾಂತರ ಅದು ಬೀನ್ ಅಂತ ರಿಜಿಸ್ಟರ್ ಮಾಡ್ಕೊಂಡು ಆಬ್ಜೆಕ್ಟ್ ಎಲ್ಲ ಅದು ನೋಡ್ಕೊಳುತ್ತೆ. ನಾವು ಜಸ್ಟ್ ಇಂಜೆಕ್ಟ್ ಮಾಡಬೇಕು. ಸೊ ಎಲ್ಲಿ ಇಂಜೆಕ್ಟ್ ಮಾಡಬೇಕು ನಾವು ಹೇಳ್ಬೇಕು. ಸೊ ಅದಕ್ಕೊಂದು ಅನೋಟೇಷನ್ ಇದೆ, ಆಟೋ ವೈಡ್ ಅಂತ. ಅನೋಟೇಷನ್ ಯೂಸ್ ಮಾಡಿ ನಾವು ಆ ರೆಪಾಸಿಟರಿ ಕ್ಲಾಸ್ನ ನಾವು ಇಂಜೆಕ್ಟ್ ಮಾಡ್ಕೊಬೋದು. ಇಲ್ಲಿ ಈ ಸ್ಟೂಡೆಂಟ್ ರೆಪಾಸಿಟರಿ ಅಲ್ವಾ ನಮ್ಗೆ ಬೇಕಾಗಿರೋದು, ಸ್ಟೂಡೆಂಟ್ ರೆಪಾಸಿಟರಿ ಕ್ಲಾಸ್ನ ನಾವು ಇಂಜೆಕ್ಟ್ ಮಾಡ್ಕೊಬೋದು. ಸೊ ಈ ಕ್ಲಾಸ್ ಬಂದು ಸರ್ವಿಸ್ ಕ್ಲಾಸು. ಸೊ ಓಕೆ, ಆಟೋ ವೈಡ್ ಮಾಡಿ ನನ್ನ ಸ್ಟೂಡೆಂಟ್ ರೆಪಾಸಿಟರಿನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಇದೇನು ಮಾಡುತ್ತೆ, ನನಗೆ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಕೊಡುತ್ತಲ್ವಾ. ಸ್ಟೂಡೆಂಟ್ ರೆಪಾಸಿಟರಿ ಡಾಟ್ ಗೆಟ್ ಆಲ್, ಫೈಂಡ್ ಆಲ್ ನಾನು ಯೂಸ್ ಮಾಡ್ಬೋದು. ಸೊ ಇಟ್ ವಿಲ್, ಈ ಫೈಂಡ್ ಆಲ್ ಏನು ಮಾಡುತ್ತೆ, ನನಗೆ ಎಲ್ಲ ಸ್ಟೂಡೆಂಟ್ಸ್ ಲಿಸ್ಟು ಕೊಡುತ್ತೆ. ಕ್ರಿಯೇಟ್ ಸ್ಟೂಡೆಂಟ್ಗೆ ನನಗೆ ಸ್ಟೂಡೆಂಟ್ ರೆಪಾಸಿಟರಿ ಡಾಟ್ ಸೇವ್, ಅದೇನು ಬಂದಿರುತ್ತೆ ಸ್ಟೂಡೆಂಟು ಅದನ್ನ ನಾನು ಪಾಸ್ ಮಾಡ್ರೆ ಸಾಕು. ಯು ಇಂದ ಬಂದಿರೋದು ಅಪ್ಡೇಟ್ಗೂ ಸೇಮ್ ಸೇವ್ ಮೆಥಡೇ ನಾವು ಯೂಸ್ ಮಾಡ್ತೀವಿ. ಬಟ್ ಅದು ಹೆಂಗ್ ಡಿಫರ್ ಆಗುತ್ತೆ ಅಂದ್ರೆ, ಕ್ರಿಯೇಟ್ ಅಲ್ಲಿ ಸೇವ್ ಅಲ್ಲಿ ಐ ಡಿ ಇರಲ್ಲ. ಯಾಕೆಂದ್ರೆ ಹೊಸ ಸ್ಟೂಡೆಂಟ್ ಕ್ರಿಯೇಟ್ ಆಗ್ತಿರ್ತಾನೆ. ಆದ್ರೆ ಅಪ್ಡೇಟ್ ಅಲ್ಲಿ ಅವನಿಗೆ ಐ ಡಿ ಇರುತ್ತೆ. ಸೊ ಹಂಗಾಗಿ ಐ ಡಿ ಮುಖಾಂತರ ಅದು ಏನ್ ಮಾಡುತ್ತೆ, ಅಪ್ಡೇಟ್ ಮಾಡುತ್ತೆ. ಓಕೆ. ಸೊ ಡಿಲೀಟ್ ಸ್ಟೂಡೆಂಟ್ಗೆ ವಾಯ್ಡ್ ಅದು. ಸೊ ಸ್ಟೂಡೆಂಟ್ ರೆಪಾಸಿಟರಿ, ನಾನು ಇಲ್ಲಿ ಏನು ಎರರ್ ಹ್ಯಾಂಡ್ಲಿಂಗು ಅಥವಾ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಏನು ಮಾಡ್ತಾ ಇಲ್ಲ. ಜಸ್ಟ್ ನಾವು ಫೋಕಸ್ ಮಾಡ್ತಿರೋದು ಈ ವಿಡಿಯೋದಲ್ಲಿ ಬರೀ ರೆಸ್ಟ್ ಎ ಪಿ ಐಸು, ಕ್ರೆಡ್ ಆಪರೇಷನ್ ಮಾತ್ರ. ಡಿಲೀಟು ಸ್ಟೂಡೆಂಟ್ ಐ ಡಿ. ಸೊ ಫಸ್ಟ್ ನಾವು ಅದು ಸ್ಟೂಡೆಂಟ್ ಐ ಡಿನ, ನಮಗೆ ಸ್ಟೂಡೆಂಟ್ ಐ ಡಿ ಇರುತ್ತಲ್ಲ ಅದರಲ್ಲಿ ಆ ಸ್ಟೂಡೆಂಟ್ನ ಫಸ್ಟ್ ಫೆಚ್ ಮಾಡ್ಕೊಬೇಕು. ಸ್ಟೂಡೆಂಟ್ ನಾವು ಫೆಚ್ ಮಾಡಬೇಕು. ಫೈಂಡ್ ಬೈ ಐ ಡಿ ತಗೊಂಡು ಸ್ಟೂಡೆಂಟ್ ಐ ಡಿ ಡಾಟ್, ಇದು ಆಪ್ಷನಲ್ ಆಕ್ಚುಲಿ. ಸೊ ಗೆಟ್ ಅನ್ನು ನಾವು ಯೂಸ್ ಮಾಡ್ಬೋದು. ಓಕೆ. ಸೊ ಆಫ್ಟರ್ ದಟ್ ಇಫ್ ಸ್ಟೂಡೆಂಟ್ ನಾಟ್ ಈಕ್ವಲ್ ಟು ನಲ್ ಅಂದ್ರೆ, ಆ ಸ್ಟೂಡೆಂಟ್ ನಲ್ ಇಲ್ಲ ಅಂದ್ರೆ, ಬಿಕಾಸ್ ನಾವು ಡಿಲೀಟ್ ಮಾಡ್ಬೇಕಾದ್ರೆ ಒಂದು ಐ ಡಿ ಕಳಿಸ್ತೀವಿ, ಆ ಸ್ಟೂಡೆಂಟೇ ಇಲ್ಲ ಅಂದ್ರೆ ಅವ್ನಿಗೆ ಡಿಲೀಟ್ ಮಾಡೋಕ್ಕಾಗುತ್ತೆ. ಸೊ ಫಸ್ಟ್ ನಾವು ಡೇಟಾಬೇಸ್ ಅಲ್ಲಿ ಆ ಸ್ಟೂಡೆಂಟ್ನ ಫೆಚ್ ಮಾಡ್ಕೊಂತೀವಿ. ಆ ಸ್ಟೂಡೆಂಟ್ ಐ ಡಿ ನಲ್ಲಿಲ್ಲ ಅಂದ್ರೆ ದೆನ್ ನಾವು ಅವನ್ನ ಡಿಲೀಟ್ ಮಾಡ್ಬೋದು. ಸ್ಟೂಡೆಂಟ್ ರೆಪಾಸಿಟರಿ ಡಾಟ್ ಡಿಲೀಟ್, ಆ ಸ್ಟೂಡೆಂಟ್ನ ಇನ್ಫಾರ್ಮೇಶನ್ ಕಳಿಸ್ತೀವಿ. ಓಕೆ. ಓಕೆ, ಲೆಟ್ಸ್. ಓಕೆ. ಇದು ಬಿಡಿ. ಈಗ ಸರ್ವಿಸ್ ಕ್ಲಾಸ್ ಬರ್ಕೊಂಡು, ರೆಪಾಸಿಟರಿ ಕ್ಲಾಸ್ ಬರ್ಕೊಂಡು, ಮತ್ತೆ ಇವಾಗ ಕಂಟ್ರೋಲರ್ ಕ್ಲಾಸ್ಗೆ ಹೋಗೋಣ. ಕಂಟ್ರೋಲರ್ ಕ್ಲಾಸ್ ಬಂದು ಸ್ಟೂಡೆಂಟ್ ಕಂಟ್ರೋಲರ್. ಸೊ ಇದು ಬಂದ್ಬಿಟ್ಟು ರೆಸ್ಟ್ ಕಂಟ್ರೋಲರ್. ಯಾಕಂದ್ರೆ ನಾವು ರೆಸ್ಟ್ ಎ ಪಿ ಎಸ್ ಬರಿತಾ ಇದೀವಿ. ಮತ್ತೆ ರೆಸ್ಟ್ ಕಂಟ್ರೋಲರ್ ಅಲ್ಲಿ ನಮಗೆ ನಾವು ಕಳಿಸೋದೆಲ್ಲ ಜೇಸನ್ ಟೈಪ್ ಅಲ್ಲೇ ಇರಬೇಕು. ರಿಕ್ವೆಸ್ಟ್ ಮ್ಯಾಪಿಂಗ್ ಅಂದ್ರೆ ಇದೊಂದು ಯು ಆರ್ ಎಲ್ ತರ. ನಾವು ಇಲ್ಲಿ ಏನ್ ಕೊಡ್ತೀವಿ ಅದೇ ಇಂಪಾರ್ಟೆಂಟ್. ಸ್ಟೂಡೆಂಟ್. ಸೊ ನಾವು ಫ್ರಂಟ್ ಎಂಡ್ ಇಂದ ಅಥವಾ ಪೋಸ್ಟ್ ಮ್ಯಾನ್ ಇಂದ ಎಲ್ಲಾದ್ರೂ ನಾವು ಸ್ಟೂಡೆಂಟ್ ಅಂತ ಕರೆದ್ರೆ ಆಟೋಮೆಟಿಕಲಿ ಅದು ಈ ಕಂಟ್ರೋಲರ್ಗೆ ಬಂದು ರೂಟ್ ಆಗುತ್ತೆ. ಸೊ ಇಲ್ಲಿ ನಮ್ಗೆ ಏನ್ ಬೇಕು, ನಾವು ಸರ್ವಿಸ್ ಕ್ಲಾಸ್ ಅಲ್ಲಿ ರೆಪಾಸಿಟರಿನ ಇಂಜೆಕ್ಟ್ ಮಾಡ್ಕೊಂಡು, ಹಂಗೆ ಇಲ್ಲಿ ಕಂಟ್ರೋಲರ್ ಅಲ್ಲಿ ನಮಗೆ ಸರ್ವಿಸ್ ಇಂಜೆಕ್ಟ್ ಮಾಡ್ಬೇಕು. ನಾನು ಆಲ್ರೆಡಿ ಹೇಳಿದೆ ಫ್ಲೋ ಹೆಂಗ್ ಬರುತ್ತೆ ಅಂದ್ರೆ, ಫಸ್ಟ್ ಕಂಟ್ರೋಲರ್ ಇಂದ ಸರ್ವಿಸ್ಗೆ ಹೋಗುತ್ತೆ, ಸರ್ವಿಸ್ ಇಂದ ರೆಪಾಸಿಟರಿಗೆ ಹೋಗುತ್ತೆ, ರೆಪಾಸಿಟರಿಯಿಂದ ಡೇಟಾಬೇಸ್ ಕನೆಕ್ಟ್ ಆಗುತ್ತೆ. ಅಂದ್ರೆ ನಮ್ಗೆ ಯು ಐ ಇಂದ ರಿಕ್ವೆಸ್ಟ್ ಬಂದಾಗ, ಯು ಐ ಅಂದ್ರೆ ಫ್ರಂಟ್ ಎಂಡ್ ಇಂದ ನಮ್ಗೆ ರಿಕ್ವೆಸ್ಟ್ ಬಂದಾಗ. ಸೊ ಇಲ್ಲೂ ಅಷ್ಟೇ ಆಟೋ ಆಡ್ ಮಾಡ್ಕೊಂಡು ನಮಗೆ ಸ್ಟೂಡೆಂಟ್ ಸರ್ವಿಸ್ ಕ್ಲಾಸ್ನ ತಗೊಂತೀವಿ. ಇದು ಪ್ರೈವೇಟ್. ಮತ್ತೆ ಇವಾಗ ನಮಗೆ 4 ಮೆಥಡ್ ಬೇಕು. ಫಸ್ಟ್ ಏನ್ ಬಂದು ಕ್ರಿಯೇಟ್ ಅಲ್ವಾ. ಸೊ @post, ಪೋಸ್ಟ್ ಮ್ಯಾಪಿಂಗ್ ನಾವು ಯೂಸ್ ಮಾಡೋದೇ ಕ್ರಿಯೇಟ್ಗೆ. ಇದ್ರಲ್ಲಿ ಬಂದು ನಮಗೆ ಪಬ್ಲಿಕ್
ರೆಸ್ಪಾನ್ಸ್ ಎಂಟಿಟಿ ನಾವು ಕಳಿಸ್ತೀವಿ. ರೆಸ್ಪಾನ್ಸ್ ಎಂಟಿಟಿ ಏನಂದ್ರೆ ಕ್ರಿಯೇಟೆಡ್ ಆಗಿರೋ ಸ್ಟೂಡೆಂಟ್ ಡೀಟೇಲ್ಸ್ ನಾವು ಕಳಿಸ್ತೀವಿ. ಕ್ರಿಯೇಟ್ ಸ್ಟೂಡೆಂಟ್, ಇದಕ್ಕೆ ನಮಗೆ ಬಾಡಿ ಬೇಕಲ್ವಾ? ರೆಸ್ಪಾನ್ಸ್ ಬಾಡಿ, ಸಾರಿ ರಿಕ್ವೆಸ್ಟ್ ಬಾಡಿ, ಸಾರಿ ರಿಕ್ವೆಸ್ಟ್ ಬಾಡಿ ನಮಗೆ ಸ್ಟೂಡೆಂಟ್ ಆಫ್ ಸ್ಟೂಡೆಂಟ್ ಅಂದ್ರೆ ಈ ಬಾಡಿ ಬಂದು ನಮಗೆ ಫ್ರಂಟ್ ಎಂಡ್ ಇಂದ ಕಳಿಸ್ತೀವಲ್ಲ, ಅದನ್ನ ನಾನು ಇಲ್ಲಿ ಫೆಚ್ ಕ್ಯಾಚ್ ಮಾಡ್ಕೊತಾ ಇದ್ದೀನಿ. ಸೊ ಇದು ರಿಕ್ವೆಸ್ಟ್ ಬಾಡಿ ಅಟ್ ದ ರೇಟ್ ಆಫ್ ರಿಕ್ವೆಸ್ಟ್ ಬಾಡಿ ಏನ್ ಮಾಡುತ್ತೆ ಅಂದ್ರೆ, ನಾವು JSON ಅಲ್ಲಿ ಕಳಿಸ್ತೀವಲ್ಲ ಅದನ್ನ ನಮಗೆ, ನಾವು ಇದು ಸ್ಟೂಡೆಂಟ್ ಅನ್ನೋದು ನಾವು ಇಲ್ಲಿ ಬರ್ದ್ವಲ್ಲ ಈ ಮಾಡಲ್ ಕ್ಲಾಸ್, ಸೊ ಇಲ್ಲಿಗೆ ಅದು ಆಟೋಮೆಟಿಕಲಿ ಮ್ಯಾಪ್ ಮಾಡ್ಕೊಳುತ್ತೆ. ಸೊ ಒನ್ಸ್ ಮ್ಯಾಪ್ ಮಾಡ್ಕೊಂಡ್ಮೇಲೆ ಡೈರೆಕ್ಟ್ಲಿ ನಾವು ಏನು ಮಾಡ್ತೀವಿ, ಸ್ಟೂಡೆಂಟ್ ಸರ್ವಿಸ್ ಕ್ಲಾಸ್ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಸ್ಟೂಡೆಂಟ್, ಈ ಸ್ಟೂಡೆಂಟ್ನ ಕಾಲ್ ಮಾಡ್ತೀವಿ. ಇದು ನಮಗೆ ಕ್ರಿಯೇಟೆಡ್ ಸ್ಟೂಡೆಂಟ್ನ ಕೊಡುತ್ತಲ್ವಾ? ಕ್ರಿಯೇಟೆಡ್ ಒನ್, ಆ ಕ್ರಿಯೇಟೆಡ್ ಒನ್ ನಾವು ರಿಟರ್ನ್ ಕಳಿಸೋಣ UI ಗೆನೆ. ರಿಟರ್ನ್ ನ್ಯೂ ರೆಸ್ಪಾನ್ಸ್ ಎಂಟಿಟಿ ಸ್ಟೂಡೆಂಟ್ ಒನ್ ಕಮ HTTP ಸ್ಟೇಟಸ್, ಸ್ಟೇಟಸ್ ಕೋಡ್ ಅಂತ ಇರುತ್ತೆ ಪ್ರತಿಯೊಂದು REST API-ಗೂ. HTTP ಸ್ಟೇಟಸ್ ಡಾಟ್ ಕ್ರಿಯೇಟೆಡ್ 201 ಸ್ಟೇಟಸ್ ಅದು. ಸೊ ಇದು ಕ್ರಿಯೇಟ್ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಈಗ ನಾವು ರೀಡ್ ಅಟ್ ದ ರೇಟ್ ಆಫ್ ಗೆಟ್ ಮ್ಯಾಪಿಂಗ್ ಪಬ್ಲಿಕ್ ರೆಸ್ಪಾನ್ಸ್ ಎಂಟಿಟಿ, ನಾವು ರೀಡಲ್ಲಿ ಅಲ್ವಾ ಕಳಿಸ್ತಾ ಇರೋದು, ಸೊ ಲಿಸ್ಟ್ ಇರುತ್ತದು, ಆಲ್ ಸ್ಟೂಡೆಂಟ್ ಇನ್ಫಾರ್ಮೇಶನ್ ನಾವು ಕಳಿಸ್ತಾ ಇರೋದು. ಸ್ಟೂಡೆಂಟ್ ಗೆಟ್ ಆಲ್ ಸ್ಟೂಡೆಂಟ್, ಇದಕ್ಕೇನು ಪ್ಯಾರಾಮೀಟರ್ಸ್ ಬೇಕಾಗಿಲ್ಲ. ಸೊ ಇಲ್ಲಿ ನಾವು ಜಸ್ಟ್ ರಿಟರ್ನ್ ರೆಸ್ಪಾನ್ಸ್ ಸ್ಟೂಡೆಂಟ್ ಸರ್ವಿಸ್ ಡಾಟ್ ಗೆಟ್ ಆಲ್ ಸ್ಟೂಡೆಂಟ್ಸ್ ಕಮ ಸ್ಟೇಟಸ್ ಕೋಡಲ್ಲಿ ನಾವು ತಿರ್ಗಾ ಓಕೆ. ಓಕೆ, ಗೆಟ್ ಮ್ಯಾಪಿಂಗ್ ಆಯಿತು. ಸೊ ಕ್ರಿಯೇಟ್ ಆಯಿತು, ರೀಡ್ ಆಯಿತು, ಈಗ ಅಪ್ಡೇಟ್ ಅಲ್ವಾ, ಅಪ್ಡೇಟ್. ಓಕೆ, ಅಪ್ಡೇಟ್ಗೆ ಬಂದು ನಾವು ಪುಟ್ ಮ್ಯಾಪಿಂಗ್ ಯೂಸ್ ಮಾಡ್ತೀವಿ. ರೆಸ್ಪಾನ್ಸ್ ಎಂಟಿಟಿ ಅಗೇನ್ ಸೇಮ್ ಸ್ಟೂಡೆಂಟ್ ಆಬ್ಜೆಕ್ಟ್ನ ಕಳಿಸ್ತೀವಿ. ಅಪ್ಡೇಟ್ ಸ್ಟೂಡೆಂಟ್, ಸೊ ಇಲ್ಲೂ ಅಷ್ಟೇ ನಮಗೆ ರಿಕ್ವೆಸ್ಟ್ ಬಾಡಿ ಬೇಕು. ನಾನು ಆಲ್ರೆಡಿ ಹೇಳಿದೆ ಕ್ರಿಯೇಟ್ಗೂ ಅಪ್ಡೇಟ್ಗೂ ಇರೋ ಡಿಫ್ರೆನ್ಸ್ ಏನು ಅಂದರೆ, ಕ್ರಿಯೇಟಲ್ಲಿ ನಾವು ID ಕಳಿಸಲ್ಲ, ಬಟ್ ಅಪ್ಡೇಟಲ್ಲಿ ID ಕಳಿಸ್ತೀವಿ. ಸ್ಟೂಡೆಂಟ್ ಸರ್ವಿಸ್ ಡಾಟ್ ಸ್ಟೂಡೆಂಟು ಕಾಮ ಸ್ಟೇಟಸ್ ಡಾಟ್ ಓಕೆ. ನೆಕ್ಸ್ಟ್ ಕ್ರಿಯೇಟ್ ಅಪ್ಡೇಟ್ ರೀಡ್ ಆಯಿತು, ಡಿಲೀಟ್. ಸೊ ಡಿಲೀಟ್ ಮ್ಯಾಪಿಂಗ್ ನಾವು ಇದು ಯೂಸ್ ಮಾಡ್ತೀವಿ. ಪಬ್ಲಿಕ್ ರೆಸ್ಪಾನ್ಸ್ ಎಂಟಿಟಿ, ಸೊ ಡಿಲೀಟ್ಗೆ ನಮ್ಗೇನು ಕಳಿಸಲ್ಲ ನಾವು, ಜಸ್ಟ್ ಅಲ್ಲಿ ಕೀಪ್ ದಟ್. ಸೊ ಜಸ್ಟ್ ನಾವು ಅದು ಏನು ಆಬ್ಜೆಕ್ಟ್ ಬಂದಿತ್ತು ಬೇಸ್ಡ್ ಆನ್ ದಟ್ ID ಅದೇ ನಾವು ಯೂಸ್ ಮಾಡ್ಬೋದು, ನಾವೇನು ಕಳಿಸಲ್ಲ. ಸೊ ಅಲ್ಲಿ ಗಿವ್, ನಾನು ಇದಕ್ಕೆ ಸುಮ್ಮನೆ ಕ್ವಶನ್ ಮಾರ್ಕ್ ಹಾಕ್ತೀನಿ, ಏನು ನಾವು ಕಳಿಸ್ತಾ ಇಲ್ಲ ಇವಾಗ. ಡಿಲೀಟ್ ಸ್ಟೂಡೆಂಟು, ಸೊ ಸ್ಟೂಡೆಂಟ್ ಡಿಲೀಟ್ ಮಾಡೋಕ್ಕೆ ನಮಗೆ ಲಾಂಗ್ ಬೇಕು. ಅದು ನಮಗೆ ಹೆಂಗ್ ಕ್ಯಾಚ್ ಆಗುತ್ತೆ ಅಂದರೆ, ಸೊ ನಮಗೆ ಇದರಲ್ಲಿ ಸೊ ಡಿಲೀಟ್ ಮ್ಯಾಪಿಂಗಲ್ಲಿ ನಮಗೆ ನಾವು ಆಬ್ಜೆಕ್ಟ್ ತೊಗೊತೀವಿ. ಸೊ ವಯಾ ಆಬ್ಜೆಕ್ಟಲ್ಲೂ ತೊಗೊಬೋದು, ನಮ್ಗೆ ID ಬೇಕಷ್ಟೇ. ID ನಮಗೆ ಏನಂತ ತಗೊಂತೀವಿ ಅಂದರೆ, ನಾವು ರಿಕ್ವೆಸ್ಟ್ ಪ್ಯಾರಾಮಲ್ಲೇ ತೊಗೊಬೋದು ID ನ. ಓಕೆ, ಸೊ ರಿಕ್ವೆಸ್ಟ್ ಪ್ಯಾರಾಮಲ್ಲಿ ಹೆಂಗೆ ತೊಗೊಳೋದು ID ನ ನಾನು ಹೇಳ್ತೀನಿ ನೋಡಿ. ಇಲ್ಲಿ ಅಟ್ ದ ರೇಟ್ ಆಫ್, ಸಾರಿ ಇಲ್ಲಿ ಡಿಲೀಟಲ್ಲಿ, ಡಿಲೀಟ್ ಮ್ಯಾಪಿಂಗಲ್ಲಿ ನಮಗೆ ಸ್ಲ್ಯಾಶ್ ಆಫ್ ID, ಇದೇನಂದ್ರೆ ನಾವು URL ಅಲ್ಲಿ ಏನು ಅದು ಕೊಡ್ತೀವಲ್ಲ, ಸಪೋಸ್ ಲೈಕ್ ಸ್ಟೂಡೆಂಟ್ ಅನ್ನೋದು ಫಸ್ಟ್ ಕೊಡಬೇಕು, ಕಂಟ್ರೋಲರ್ ಬರುತ್ತೆ, ಸ್ಟೂಡೆಂಟ್ ಸ್ಲ್ಯಾಶ್ ಆಫ್ ಸರ್ಟನ್ ID ಕೊಡ್ತೀವಿ ವಿತ್ ಡಿಲೀಟ್. HTTP ರಿಕ್ವೆಸ್ಟ್ ಆಗಿದ್ರೆ ಅದು ಆಟೋಮೆಟಿಕಲಿ ಸ್ಟಾರ್ಟ್ ಡಿಲೀಟ್ ಇದು ಡಿಲೀಟ್ ಮಾಡುತ್ತೆ. ಸೊ ಅದು ನಮಗೆ
ಇವಾಗ ಮಾಡಬೇಕು ಅಂದರೆ ಲಾಂಗ್ ಆಫ್ ಐ ಡಿ ಅದನ್ನ ನಾವೇನು ತೊಗೊತೀವಿ ಅಂದರೆ ರಿಕ್ವೆಸ್ಟ್ ಪ್ಯಾರಮ್ ಐ ಡಿ. ಲಾಂಗ್ ಆಫ್ ಐ ಡಿ. ಓಕೆ ಸಾರಿ, ಇದು ಪಾತ್ ವೇರಿಯೇಬಲ್, ನಾಟ್ ಎ ರಿಕ್ವೆಸ್ಟ್ ವ್ಯಾರಲ್. ಯಾಕಂದ್ರೆ ಪಾತ್ ವೇರಿಯೇಬಲ್ ಅಲ್ಲಿ ನಾವು ತಗೊಂತಾ ಇರೋದು, ಪಾತ್ ವೇರಿಯೇಬಲ್ ಅಲ್ಲಿ ಬಂದು ಐ ಡಿ, ಪಾತ್ ವೇರಿಯೇಬಲ್ ಅಲ್ಲಿ ಐ ಡಿ, ಅದು ನಮಗೆ ಲಾಂಗ್ ಆಫ್ ಐ ಡಿ ಇದಕ್ಕೆ ಮ್ಯಾಪ್ ಮಾಡ್ಕೊಡೋದು ನಮಗೆ. ಓಕೆ, ಸೊ ರಿಟರ್ನ್ ನ್ಯೂ ರೆಸ್ಪಾನ್ಸ್ ಎಂಟಿಟಿ. ನಾವು ರೆಸ್ಪಾನ್ಸ್ ಎಂಟಿಟಿ ಏನು ಕಳ್ಸಲ್ಲ, ಸ್ಟೂಡೆಂಟ್ ಸರ್ವಿಸ್ ಡಾಟ್ ಡಿಲೀಟ್ ಸ್ಟೂಡೆಂಟ್ ವಿತ್ ದಟ್ ಐ ಡಿ. ಎಚ್ ಟಿ ಟಿ ಪಿ ಸ್ಟೇಟಸ್ ಡಾಟ್ ಓಕೆ ಆರ್ ಡಿಲೀಟೆಡ್. ಓಕೆ, ನೀವು ಓಕೆನೇ ತಗೊಳ್ಳಿ ಸದ್ಯಕ್ಕೆ. ಏನಾರು ಬರ್ತಿದೆ ನೋಡೋಣ. ಏನು ಕಾಂಟ್ ರಿಸಾಲ್ವ್ ದ ರೆಸ್ಪಾನ್ಸ್ ಎಂಟಿಟಿ ವಾಟ್ ಆಫ್ ಎಚ್ ಟಿ ಟಿ ಪಿ ಸ್ಟೇಟಸ್. ಓಕೆ, ಇದನ್ನ ನಾವೇನ್ ಮಾಡೋಣ ಅಂದ್ರೆ ಇಲ್ಲೇ ತಗೊಳೋಣ, ಸ್ಟೂಡೆಂಟ್ ಸರ್ವಿಸ್ ಡಾಟ್ ಐ ಡಿ. ಓಕೆ, ಸೊ ಇಟ್ ವಿಲ್ ಡಿಲೀಟ್ ಆಟೋಮೆಟಿಕಲಿ. ಸೊ ನಾವು ಇವಾಗೆಲ್ಲ ಸೆಟಪ್ ಮಾಡಿದ್ದೀವಿ. ಅಪ್ಲಿಕೇಶನ್ ನಾನು ರೀಸ್ಟಾರ್ಟ್ ಮಾಡ್ತೀನಿ. ಬಿಫೋರ್ ದಟ್ ನಾನು ಪೋಸ್ಟ್ ಮ್ಯಾನ್ ಓಪನ್ ಮಾಡ್ಕೊತೀನಿ ನನ್ನ ಸಿಸ್ಟಮಲ್ಲಿ. ಪೋಸ್ಟ್ ಮ್ಯಾನ್. ಸೊ ಪೋಸ್ಟ್ ಮ್ಯಾನ್ ಅನ್ನೋದು ಒಂದು ಟೂಲು ಆಕ್ಚುಲಿ ಗೈಸ್. ಏನು ಅಂದ್ರೆ ಅದರಲ್ಲಿ ನಾವು ಫ್ರಂಟ್ ಎಂಡ್ ಇಂದ ಯಾವ ತರ ನಾವು ರೆಸ್ಟ್ ಎ ಪಿ ಕಾಲ್ ಮಾಡ್ತೀವಿ ಅದೇ ತರ ಕಾಲ್ ಮಾಡ್ಬೋದು. ಯಾಕಂದ್ರೆ ಇವಾಗ ಇನ್ನ ಫ್ರಂಟ್ ಎಂಡ್ ರೆಡಿ ಆಗಿಲ್ಲ, ನಾವು ಇನ್ನ ಬ್ಯಾಕ್ ಎಂಡ್ ಎ ಪಿ ಐಸ್ನೇ ಬರಿತಾ ಇದ್ದೀವಿ. ಸೊ ಫ್ರಂಟ್ ಎಂಡ್ ರೆಡಿ ಆಗೋವರೆಗೂ ನಾವು ಟೆಸ್ಟ್ ಮಾಡ್ಬೇಕಲ್ವಾ ಆಸ್ ಎ ಬ್ಯಾಕ್ ಎಂಡ್ ಡೆವಲಪರ್ ಆಗಿ. ಸೊ ನಾವು ಪೋಸ್ಟ್ ಮ್ಯಾನ್ ಯೂಸ್ ಮಾಡ್ತೀವಿ. ಪೋಸ್ಟ್ ಮ್ಯಾನ್ ಅದು ರೆಪ್ಲಿಕಾ ತರ, ಅದು ಡಮ್ಮಿ ಫ್ರಂಟ್ ಎಂಡ್ ತರ ಅನ್ಕೊಳ್ಳಿ. ಸೊ ಪೋಸ್ಟ್ ಮ್ಯಾನ್ ನೋಡಿ, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ರನ್ ಆಗ್ತಿದೆ. ಇವಾಗ ಪೋಸ್ಟ್ ಮ್ಯಾನ್ಗೆ ಹೋಗಿದ್ದೀನಿ ನಾನು. ಪೋಸ್ಟ್ ಮ್ಯಾನ್ ಅಲ್ಲಿ ನೀವು ಅಷ್ಟೇ ಈ ಅಪ್ಲಿಕೇಶನ್ನ ಕೋಡ್ ಮಾಡೋಕ್ಕಿಂತ ಮುಂಚೆ ಇಂಟೆಲಿಜೆ ಇರಬೇಕು, ಅಥವಾ ಎನಿ ಆಫ್ ದ ಎಡಿಟರ್ ಎಕ್ಲಿಪ್ಸ್ ಇದ್ರು ಹಾಗೆ ವಿ ಎಸ್ ಕೋಡ್ ಇರಬೇಕು, ಪೋಸ್ಟ್ ಮ್ಯಾನ್ ಇರಬೇಕು, ಮತ್ತೆ MySQL ಇನ್ಸ್ಟಾಲ್ ಆಗಿರಬೇಕು. ಓಕೆ, ಓಕೆ, ಇಲ್ಲಿ ಬಂತಲ್ವಾ. ಸೊ ನೋಡಿ, ಪೋಸ್ಟ್ ಮ್ಯಾನಲ್ಲಿ ಫಸ್ಟ್ ನಮ್ದು ಡೇಟಾಬೇಸ್ ಅಲ್ಲಿ ಯಾವುದು ಡಿ ಬಿ ಇಲ್ಲ, ಸಾರಿ ಯಾವುದು ರೆಕಾರ್ಡ್ ಇಲ್ಲ. ಸ್ಟೂಡೆಂಟ್ ಒಂದು ರೆಕಾರ್ಡ್ ಆಡ್ ಮಾಡೋಣ. ಸೊ ರೆಕಾರ್ಡ್ ಆಡ್ ಮಾಡೋಕ್ಕೆ ನಮ್ದು ಏನು ಬರುತ್ತೆ, ಇವಾಗ ನಮ್ದು ಅಪ್ಲಿಕೇಶನ್ ರನ್ ಆಗ್ತಿರೋದು ಲೋಕಲ್ ಹೋಸ್ಟ್ 9090 ಸ್ಲಾಶ್ ಸ್ಟೂಡೆಂಟ್. ಯಾಕಂದ್ರೆ ನನ್ನ ಕಂಟ್ರೋಲರ್ದು ನೇಮ್ ಬಂದು ಸ್ಟೂಡೆಂಟ್, ನಾನು ಹೇಳಿದೆ ಯೂನಿಕ್ ನೇಮ್ ಸ್ಟೂಡೆಂಟ್ ಅಷ್ಟೇ. ಮತ್ತೆ ಪೋಸ್ಟ್ ಮ್ಯಾಪಿಂಗ್ ಸೊ ಆಟೋಮೆಟಿಕಲಿ ಅದೇನು ಮಾಡುತ್ತೆ, ಅಪ್ಲಿಕೇಶನ್ಗೆ ಹೋಗುತ್ತೆ. ಲೋಕಲ್ ಹೋಸ್ಟ್ 9090 ಪೋರ್ಟಲ್ ಇರೋದು. ಲೋಕಲ್ ಹೋಸ್ಟ್ ಅನ್ನೋದು ನನ್ನ ಸರ್ವರು, ಅಂದರೆ ನಂದು ಲೋಕಲ್ ಲ್ಯಾಪ್ಟಾಪ್ ಸರ್ವರ್. ಅದರಲ್ಲಿ 9090 ಹುಡುಗುತ್ತೆ. ಸೊ ಅಪ್ಲಿಕೇಶನ್ ಈಸ್ ರನ್ನಿಂಗ್ ಆನ್ 9090. ಓಕೆ, ಸ್ಲಾಶ್ ಸ್ಟೂಡೆಂಟ್. ಸೊ ಸ್ಟೂಡೆಂಟ್ ಓಕೆ, ನಾನು ಸ್ಟೂಡೆಂಟ್ ಕಂಟ್ರೋಲ್ ನಾನು ಕಾಲ್ ಮಾಡ್ತೀನಿ ಅದು ಗೊತ್ತಾಗುತ್ತೆ. ಸೊ ಈ ಕಂಟ್ರೋಲ್ ಬರುತ್ತೆ ಪೋಸ್ಟ್ ಮ್ಯಾಪಿಂಗ್ ಯಾವುದು ಇದು. ಸೊ ಕ್ರಿಯೇಟ್ ಸ್ಟೂಡೆಂಟ್ ಬರುತ್ತೆ. ಸೊ ಅದೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನನ್ನ ಹತ್ರ, ರಿಕ್ವೆಸ್ಟ್ ಬಾಡಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಸೊ ರಿಕ್ವೆಸ್ಟ್ ಬಾಡಿನ ನಾನು ಕಳಿಸ್ಬೇಕು. ಬಾಡಿಲಿ ರಾ ಟೈಪ್ ಜೇಸನ್ ಟೈಪೇ ಕಳಿಸ್ಬೇಕು ನಾವು. ಓಕೆ, ಜೇಸನ್ ಈ ತರ ಬರಿತೀವಿ. ಜೇಸನ್ ಅಂದ್ರೆ ಸಿಮಿಲರ್ ಟು ಜಾವಾ ಆಬ್ಜೆಕ್ಟ್ಸ್ ತರನೇ ಇರುತ್ತೆ, ಬಟ್ ಕೋಡ್ಸ್ ಇರ್ತವೆ ಅಷ್ಟೇ. ಸೊ ಇವಾಗ ನಾನು ಕ್ರಿಯೇಟ್ ಸ್ಟೂಡೆಂಟ್ ಅಲ್ಲಿ ನಾನು ಐ ಡಿ ಕೊಡಂಗಿಲ್ಲ, ಯಾಕಂದ್ರೆ ಐ ಡಿ ಆಟೋಮೆಟಿಕಲಿ ಜನರೇಟ್ ಆಗಬೇಕು. ಯಾವತ್ತು ನಾವು ಜನರೇಟ್ ಮಾಡೋಕ್ಕಲ್ಲ, ಸಿಸ್ಟಮ್ ಜನರೇಟ್ ಮಾಡಬೇಕಲ್ವಾ. ಓಕೆ, ನೇಮ್ ಕಿರಣ್. ಓಕೆ, ಏಜ್ 28. ಓಕೆ, ಪ್ಲೇಸ್ ಬ್ಯಾಂಗ್ಳೂರ್. ಓಕೆ, ಸೊ ಇದನ್ನ ನಾನು ಸೆಂಡ್ ಮಾಡಿದ್ರೆ ನನಗೆ ರೆಸ್ಪಾನ್ಸ್ ಬರುತ್ತೆ. ಸೊ ಇಂಟರ್ನಲ್ ಸರ್ವರ್ ಅಂದ್ರೆ ಏನೋ ಸಮಥಿಂಗ್ ಪ್ರಾಬ್ಲಮ್ ಆಗಿದೆ, ಏನು ಅಂತ ಚೆಕ್ ಮಾಡೋಣ ನೋಡೋಣ ಇರಿ. ಇಲ್ಲಿ ಬಂತಾ? ಯಾ, ಇಲ್ಲಿ ಬಂತು ನೋಡಿ, ಎರರ್ ಈ ತರ ಬಂತು. ಸೊ ಇದರಲ್ಲಿ ಹೆಂಗೆ ಡಿಬಗ್ ಮಾಡಬೇಕು ಅಂತ ನಾವು ನೋಡಬೇಕು. ಅಂದ್ರೆ ನಾವು ಮಾಡಿರೋದ್ರಲ್ಲಿ ಏನೋ ಸ್ಟೆಪ್ಸ್ ಮಿಸ್ಟೇಕ್ ಮಾಡಿದ್ದೀವಿ. ಸೊ ಏನ್ ಎರರ್ ಬಂತು ಅಂದ್ರೆ ಫೀಲ್ಡ್ ಐ ಡಿ ಡಸ್ ನಾಟ್ ಹ್ಯಾವ್ ಎ ಡಿಫಾಲ್ಟ್ ವ್ಯಾಲ್ಯೂ. ಓಕೆ,
ಅದು ಡಿಫಾಲ್ಟ್ ವ್ಯಾಲ್ಯೂ ತಗೊಂತಾ ಇಲ್ಲ, ಫೀಲ್ಡ್ ಐ ಡಿ ಅಂತ ಬಂದಿದೆ. ಬಟ್ ನಾವು ಐ ಡಿಲಿ ಏನು ಮಾಡಿದ್ದೀವಿ? ಓಕೆ, ಸ್ಟ್ರಾಟಜಿ ಬಂದು ಜನರೇಷನ್ ಟೈಪ್ ಡಾಟ್ ಐಡೆಂಟಿಟಿ ಕೊಟ್ಟಿದ್ದೀವಿ. @ID @ಜನರೇಟೆಡ್ ವ್ಯಾಲ್ಯೂ ಕೊಟ್ಟಿದ್ದೀವಿ. ಬಟ್ ಸ್ಟಿಲ್ ಯಾಕೆ ತಗೊಂತಾ ಇಲ್ಲ? ನಾವು ಡೇಟಾಬೇಸಲ್ಲಿ ಒಂದ್ಸರಿ ಚೆಕ್ ಮಾಡೋಣ ಬನ್ನಿ. ನಾವು ಡೇಟಾಬೇಸ್ ಡಿಸೈನ್ ಮಾಡಿದ್ದೀವಲ್ಲ, ಇದರಲ್ಲಿ ನೋಡಿ ಇಲ್ಲಿ AI ಅಂದರೆ ಆಟೋ ಇನ್ಕ್ರಿಮೆಂಟಲ್, ಅದನ್ನು ನಾನು ಟಿಕ್ ಮಾಡಿಲ್ಲ. ಸೊ ಆಟೋ ಇನ್ಕ್ರಿಮೆಂಟ್ ಕೊಡಿ. ಪ್ರೈಮರಿ ಕೀ ನಾಟ್ ನಲ್ ಮತ್ತು ಆಟೋ ಇನ್ಕ್ರಿಮೆಂಟ್ ಮೂರು ಟಿಕ್ ಆಗಿರಬೇಕು ಐ ಡಿ ಫೀಲ್ಡಲ್ಲಿ. ಓಕೆ, ಸೇವ್ ಮಾಡಿ. ಓಕೆ, ಸೊ ಇವಾಗ ಅಗೈನ್ ಗೋ ಬ್ಯಾಕ್, ನಮ್ಮ ಪೋಸ್ಟ್ ಮ್ಯಾನ್ಗೆ ಹೋಗೋಣ. ಇವಾಗ ಕ್ಲಿಕ್ ಮಾಡೋಣ. ನೋಡಿ, ಕಿರಣ್ 28 ಬ್ಯಾಂಗ್ಳೂರ್, ಐ ಡಿ ನಾನು ಕೊಟ್ಟಿಲ್ಲ. ಐ ಡಿ 1 ಅದು ಆಟೋಮೆಟಿಕ್ ಜನರೇಟ್ ಆಗೈತೆ. ಅದು ಒಂದಿಂದನೇ ಯಾಕೆ ಜನರೇಟ್ ಆಯಿತು ಅಂದರೆ, ನಮ್ಮ ಡೇಟಾಬೇಸಲ್ಲಿ ಬೈ ಡಿಫಾಲ್ಟ್ ಒಂದಿಂದ ತಗೊಳುತ್ತೆ. ಇಲ್ಲ ನಮ್ಗೆ ಬೇರೆ ಥರ ಐ ಡಿ ಏನಾದರೂ ಬೇಕು ಅಂದರೆ ನಮಗೆ ಇಲ್ಲಿ ಆಪ್ಷನ್ ಇರುತ್ತೆ ಆಟೋ ಇನ್ಕ್ರಿಮೆಂಟ್ ಬೈ. ಇಲ್ಲಿ ನೀವು ಸಪೋಸ್ ಲೈಕ್ ನಾನೊಂದು 5,000 ಅಂತ ಕೊಟ್ಟರೆ 5,001 5,002 ಆ ಥರ ತಗೊಳ್ತಾ ಹೋಗುತ್ತೆ. ಓಕೆ, ಸೊ ಒಂದು ಕ್ರಿಯೇಟ್ ಆಗಿದೆ. ಸೊ ನಾನು ಇವಾಗ ಕಿರಣ್ ನನ್ನದನ್ನ ಇನ್ನೊಂದ್ಸತಿ ಕ್ಲಿಕ್ ಮಾಡಿದ್ರೆ ನಾನು ಇನ್ನೊಂದು ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ನಾನೇನು ವ್ಯಾಲಿಡೇಷನ್ ಇಲ್ಲ, ನೇಮ್ಸ್ ಡೂಪ್ಲಿಕೇಟ್ಸ್ ಇರಬಾರ್ದು ಆ ಥರ ಎಲ್ಲ ಏನೇನು ಕೊಟ್ಟಿಲ್ಲಲ್ಲ. ಸೊ ಆಟೋಮೆಟಿಕ್ಸ್ ಆಗುತ್ತೆ. ನಾನು ಇನ್ನೊಂದು ರೆಕಾರ್ಡ್ ಕ್ರಿಯೇಟ್ ಮಾಡ್ತೀನಿ. ಸಪೋಸ್ ಲೈಕ್ ಸಂದೀಪ್ ಈಸ್ ಆಲ್ಸೋ ಸೇಮ್ ಪ್ಲೇಸ್, ಸೇಮ್ ಇದು. ನೋಡಿ ID 2 ನಿಮ್ಗೆ ಆಲ್ಸೋ ಕ್ರಿಯೇಟ್ ಆಯಿತು. ಇನ್ನೊಂದು ಬಂದು ಮೋನಾ, ಶಿ ಈಸ್ 25, ಶಿ ಈಸ್ ಫ್ರಮ್ ಮೈಸೂರ್. ಓಕೆ, ನೋಡಿ ಬಂತ. ಸೊ ಇನ್ನೊಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ ನಾನು, ಭರತ್ 28 ಈಸ್ ಆಲ್ಸೋ ಫ್ರಮ್ ಬೆಂಗಳೂರು. ನೋಡಿ, ಓಕೆ. ಸೊ ನಮ್ಗೆ ಇಲ್ಲಿ ಪೋಸ್ಟ್ ಆಯಿತು. ಸೊ ಇದೆಲ್ಲ ಕ್ರಿಯೇಟ್ ಆಗಿರೋದು ಎಲ್ಲಿ ಅಂತ ಕೇಳ್ಬೋದು. ಡೇಟಾಬೇಸಲ್ಲಿ ಹೋಗ್ಬಿಟ್ಟು ನೀವು ಇದು ರಿಫ್ರೆಶ್ ಮಾಡಿದ್ರೆ, ಸಾರಿ, ನೀವು ಇಲ್ಲಿ ಬಂದು ಡೇಟಾಬೇಸ್ ಆಬ್ಜೆಕ್ಟಲ್ಲಿ ಬಂದು ರಿಫ್ರೆಶ್ ಮಾಡಿದ್ರೆ ನೋಡಿ, ಕಿರಣ್, ಸಂದೀಪ್, ಮೋನಾ, ಭರತ್ ನೀಟ್ಲಿ ಕ್ರಿಯೇಟ್ ಅಂದರೆ ನಮ್ಮದು ಕ್ರಿಯೇಟ್ ಆಪರೇಷನ್ ವರ್ಕಿಂಗ್ ಫೈನ್. ಕ್ರಿಯೇಟ್ API ನಾವು ಕ್ರಿಯೇಟ್ ಮಾಡಿದ್ದೀವಿ ಸಕ್ಸಸ್ಫುಲಿ. ಇವಾಗ ನಾವು ಪೋಸ್ಟ್ ನೋಡೋಣ. ಓಕೆ, ಕ್ರಿಯೇಟ್ ಆಯಿತು. ಅಪ್ಡೇಟ್ ನೋಡೋಣ. ಓಕೆ, ಅಪ್ಡೇಟ್ಗೆ ನಾನು ಪುಟ್ ಯೂಸ್ ಮಾಡಿದೆ. ಅಪ್ಡೇಟ್ ನಮ್ದು ರನ್ ಆಗ್ತಿರೋದು ಲೋಕಲ್ ಹೋಸ್ಟ್ 9090/ಸ್ಟೂಡೆಂಟ್ ಸ್ಲ್ಯಾಶ್ ಓಕೆ ಸ್ಟೂಡೆಂಟ್. ಓಕೆ, ಅದೇನಾಗುತ್ತೆ, ನಂದು ಅಪ್ಲಿಕೇಶನ್ ರನ್ ಆಗ್ತಿರೋ IP ಅಡ್ರೆಸ್ ಬಂದು ನನ್ನ ಲೋಕಲ್ ಕಂಪ್ಯೂಟರ್ 9090, ಅದು ಪ್ರೊಸೆಸ್ ID. ಸ್ಟೂಡೆಂಟ್ ಬಂದ್ಬಿಟ್ಟು ನಂದು ಕಂಟ್ರೋಲರ್ ನೇಮ್. ಅದ್ರಲ್ಲಿ ಪುಟ್ ಅಂದರೆ ಅಪ್ಡೇಟ್ ಮೆಥಡ್ಗೆ ಹೋಗುತ್ತೆ. ಇಲ್ಲೂ ಅಗೈನ್ ಬಾಡಿ ಬಾಡಿ JSON ಅಲ್ಲಿ ನಾನು ಏನು ಮಾಡ್ತೀನಿ, ಈಗ ಸಪೋಸ್ ಲೈಕ್ ನಾನು ಲಾಸ್ಟಲ್ಲಿ ಭರತ್ನ ಅಪ್ಡೇಟ್ ಮಾಡಿದ್ನಲ್ಲ, ಆ ಭರತ್ದು ರೆಸ್ಪಾನ್ಸ್ ಏನು ಬಂತಲ್ಲ ಅಲಾಂಗ್ ವಿತ್ ID ಬೇಕು ನನಗೆ. ಯಾಕೆಂದರೆ ಅಪ್ಡೇಟ್ ಮಾಡ್ಬೇಕಾದ್ರೆ ನಿಮಗೆ ID ಮುಖಾಂತರನೇ ಅವನ್ನ ಐಡೆಂಟಿಫೈ ಮಾಡೋದು. ಯಾಕಂದ್ರೆ ಕಿರಣ್ ಅನ್ನೋರು ಮಲ್ಟಿಪಲ್ ಎಷ್ಟೊಂದು ಜನ ಇರ್ಬೋದು, ಆದರೆ ID ಯೂನಿಕ್ ಆಗಿರುತ್ತೆ, ಒಬ್ರಿಗೆ ಒಂದೇ ಇರುತ್ತೆ. ಸೊ ಇವಾಗ ಭರತ್ ಇರೋದಕ್ಕೆ ನಾನು ಒಂದು ಇನ್ಸಿಲ್ ಆ್ಯಡ್ ಮಾಡ್ತೀನಿ, PN ಅಂತ ಆ್ಯಡ್ ಮಾಡ್ತೀನಿ. ನೋಡಿ, ನಾನು ಡೇಟಾಬೇಸಲ್ಲಿ ಹೋಗಿ ನೋಡಿದ್ರೆ ಇನಿಷಿಯಲಿ ಭರತ್ ಅಂತಿತ್ತು. ನಾನು ರಿಫ್ರೆಶ್ ಮಾಡಿದ್ರೆ ಎಕ್ಸ್ಪ್ಯಾಂಡ್ ಮಾಡ್ತಿರ್ತೀನಿ. ನೋಡಿ, ಭರತ್ PN ಆಯಿತು. ಮತ್ತೆ ಒಂದು 28 ಇದೆ, 30 years ಏಜ್ ಒಂದು. ಸೊ ನಾನು ಐ ವಾಂಟ್ ಟು ಅಪ್ಡೇಟ್ 30. ನೋಡಿ, 30 ಅಪ್ಡೇಟ್ ಆಯಿತು. ನಾನು ಡೇಟಾಬೇಸಲ್ಲಿ ಹೋಗ್ಬಿಟ್ಟು ರಿಫ್ರೆಶ್ ಮಾಡಿ ನೋಡ್ತೀನಿ, 30 ಆಗಿದೆ. ಓಕೆ, ಓಕೆ. ಸೊ ಅಪ್ಡೇಟ್ ಆಯಿತು. ಕ್ರಿಯೇಟ್ ಕರೆಕ್ಟ್ ಆಪರೇಷನ್ ಅಲ್ವಾ? ಕ್ರಿಯೇಟ್ ಅಪ್ಡೇಟ್ ಆಯಿತು. ರೀಡ್ಗೆ ಏನು, ಗೆಟ್ ಲೋಕಲ್ ಹೋಸ್ಟ್ 9090/ಸ್ಟೂಡೆಂಟ್. ಇದೇನು ಮಾಡುತ್ತೆ, ನನಗೆ ಎಲ್ಲ ಸ್ಟೂಡೆಂಟ್ಸು ಬರುತ್ತೆ. ನೋಡಿ, ಟೋಟಲ್ ನನಗೆ ಕಿರಣ್ ಇದ್ದಾರೆ, ಸಂದೀಪ್, ಮೋನ, ಭರತ್, ನೋಡಿ ಎಲ್ಲ ಸ್ಟೂಡೆಂಟ್ಸು ಇನ್ಫಾರ್ಮೇಷನ್ ನನಗೆ ಸಿಕ್ತು. ಸೊ ಇದ್ರಲ್ಲಿ ನನಗೆ ಈಗ ಸಂದೀಪ್ ನನ್ಗೆ ಬೇಡ, ಮೇ ಬಿ ಇವ್ನು ನಮ್ಮ ಸ್ಕೂಲ್ ಬಿಟ್ಟು ಹೋದ, ನಾನು ಡಿಲೀಟ್ ಮಾಡ್ಬೇಕು ಇವಂದು ಅಂದ್ಕೊಳ್ಳಿ. ಸೊ ಅವಾಗ ಡಿಲೀಟ್ ಆಪ್ರೇಷನ್ ನೋಡೋಣ ಬನ್ನಿ ಯಾವ ಥರ ಅಂತ. ಡಿಲೀಟಲ್ಲಿ ಲೋಕಲ್ ಹೋಸ್ಟ್ /9090/ಸ್ಟೂಡೆಂಟ್ ಸ್ಲ್ಯಾಶ್ ಅವ್ನ ID ಕೊಡಬೇಕು. ಈಗ ಸಂದೀಪ್ ಎಂದ ID ಏನಿದೆ, 2 ಇದೆ. ಸೊ 2 ನಾನು ಇಲ್ಲಿ ಕೊಡಬೇಕು, ಕೊಟ್ಬಿಟ್ಟು ಸೆಂಡ್ ಮಾಡ್ತೀನಿ. ನೋಡಿ, 200. ಓಕೆ, ಸೊ ಡಿಲೀಟ್ ಆಗಿದೆ. ಹೆಂಗ್ ನೋಡೋಣ ಅಂದರೆ ತಿರ್ಗಾ ನಾವು ಇಟ್ ಮಾಡೋಣ ಗೆಟ್ ಎಲ್ಲ ಅದರಲ್ಲೂ. ನೋಡಿ, ಸಂದೀಪ್ ಇಲ್ಲ. ನಾವು ಇಲ್ಲೂ ಅಷ್ಟೇ ಡೇಟಾಬೇಸಲ್ಲಿ ಹೋಗ್ಬಿಟ್ಟು ರಿಫ್ರೆಶ್ ಮಾಡಿದ್ರೆ ಸಂದೀಪ್ ಇಲ್ಲ. ಸೊ ಗೈಸ್, ಇಲ್ಲಿಗೆ ನನಗೆ ಅನ್ಸುತ್ತೆ ನಿಮಗೆ ಅರ್ಥ ಆಗಿದೆ ಅಂತ ಎಲ್ಲ ಇದು. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಇನ್ನ ಡೆಪ್ತಲ್ಲಿ ಹೋಗೋಣ. ಹೊಸ ಹೊಸ ಟಾಪಿಕ್ ಜೊತೆ ಬರ್ತೀನಿ. ಇದೊಂದು ಎಕ್ಸ್ಪೆರಿಮೆಂಟಲ್ ಪ್ರಯತ್ನ, ಕನ್ನಡದಲ್ಲಿ ಕೋಡಿಂಗ್ ಅಂತ.
ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಕಂಟಿನ್ಯೂ ಅಂತ ಕಮೆಂಟ್ ಮಾಡಿ. ನಾನು ಎಲ್ಲ ಸೀರೀಸ್ನು ಕನ್ನಡದಲ್ಲೇ ತಗೊಂಡ್ಬರ್ತೀನಿ. ಜಾವಾ ಬೇಸಿಕ್ ಬೇಸಿಕ್ ಜಾವಾ ಇಂದ ನಾನು ಕನ್ನಡದಲ್ಲಿ ಕೋಡಿಂಗ್ ಹೇಳ್ಕೊಡಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನನ್ನ ಬ್ಯಾಕ್ಗ್ರೌಂಡ್ ಬಂದರೆ, ನಾನು ಆಲ್ರೆಡಿ ಹೇಳ್ದಂಗೆ ನನಗೆ ಆಲ್ಮೋಸ್ಟ್ 10 ಇಯರ್ ಎಕ್ಸ್ಪೀರಿಯನ್ಸ್ ಇನ್ ಅಪ್ಲಿಕೇಶನ್ ಡೆವಲಪ್ಮೆಂಟು ಇದೆ. ಸೊ ಯಾ, ಅಂಡ್ ನಾವು ಏನಾದರೂ, ಯಾಕೆ ನಾನೊಬ್ಬ ಕನ್ನಡದವನಾಗಿ ಬೇರೆ ಭಾಷೆಯವ್ರದ್ದೆಲ್ಲ ನೋಡ್ತಾ ಇದ್ದೆ. ಸೊ ಕನ್ನಡದಲ್ಲಿ ಏನಾದರೂ ಮಾಡೋಣ ಅಂದ್ಬಿಟ್ಟು ಇದೊಂದು ಸಣ್ಣ ಪ್ರಯತ್ನ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮುಂದುವರ್ಸ್ಬೇಕು ಅಂದರೆ ಕಂಟಿನ್ಯೂ ಅಂತ ಕಮೆಂಟ್ ಮಾಡಿ. ಇಲ್ಲ ಬೇಡ ಅಂದರೆ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ನೆಕ್ಸ್ಟಿಂದ ನಾನು ಇಂಗ್ಲೀಷಲ್ಲೇ ಮಾಡ್ತಾ ಹೋಗ್ತೀನಿ. ಓಕೆ ಗೈಸ್, ಥ್ಯಾಂಕ್ ಯು ವಿಡಿಯೋ ನೋಡಿದ್ಕೆ. ನೆಕ್ಸ್ಟ್ ವಿಡಿಯೋ ಜೊತೆ ಹೊಸದೊಂದು ಟಾಪಿಕ್ ಜೊತೆ ಬರ್ತೀನಿ. ಇಲ್ಲ ಸ್ಪ್ರಿಂಗ್ ಬೂಟ್ನ ಸೀರೀಸ್ನ ಕಂಟಿನ್ಯೂ ಮಾಡಿ ಅಂದ್ರೂ ಮಾಡ್ತೀನಿ. ಇಲ್ಲ ಜಾವಾ ಸೀರೀಸ್ನ ಫ್ರಮ್ ದ ಬಿಗಿನಿಂಗ್ ಜಾವಾ ಮಾಡಿಕೊಂಡು ಸ್ಪ್ರಿಂಗ್ ಬೂಟ್ನು ಫ್ರಮ್ ಬೇಸಿಕ್ಕಿಂದ ಹೇಳ್ಕೊಂಡು ನೀಟಾಗಿ ಟ್ಯುಟೋರಿಯಲ್ ಥರ ಮಾಡಿ ಅಂದ್ರೂ ಮಾಡ್ತೀನಿ. ನಿಮ್ಗೆ ಯಾವ ಥರ ಬೇಕು ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಸೊ ಇಷ್ಟೊತ್ತು ವಿಡಿಯೋ ನೋಡಿದ್ಗೆ ದಯವಿಟ್ಟು ನಿಮ್ಗೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಎಸ್ಪೆಷಲಿ ನೀವು ಕಾಲೇಜ್ ಸ್ಟೂಡೆಂಟ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ. ಈ ವಿಡಿಯೋಯಿಂದ ನಿಮಗೆ ಅಟ್ಲೀಸ್ಟ್ ಪ್ಲೇಸ್ಮೆಂಟ್ ಟೈಮಲ್ಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಏನಾದ್ರು ಬಂದಾಗ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಟ್ಯೂನ್ ಟಿಲ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬೈ ಗೈಸ್.